Hello, welcome back to your favorite Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇದು ಪಾರ್ಟ್ 2 ವಿಡಿಯೋ ಅಂತಂದ್ರೆ 5th, 6th, 7th, 8th ಲೆಸನ್ಸ್ ಆಫ್ ಸೆಕೆಂಡ್ ಇಯರ್ PUC ನ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದರಲ್ಲಿ ನಾನು ಕವರ್ ಮಾಡ್ಲಿಕ್ಕೆ ಇದ್ದೀನಿ. ಸೊ ಫಸ್ಟ್ ಪಾರ್ಟ್ ನೋಡಿಲ್ಲ ಅಂತಂದ್ರೆ ಫಸ್ಟ್ ಪಾರ್ಟ್ ನೋಡಿ. ಎಲ್ಲಾ ವಿಡಿಯೋಸ್ನು ಕೂಡ ಪ್ಲೇಲಿಸ್ಟ್ ಅಲ್ಲಿ ಇರುತ್ತೆ. ಪ್ಲೇಲಿಸ್ಟ್ ಅಲ್ಲಿ ಥಿಯರಿ ಎಕ್ಸಾಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ಮಿಡ್ ಟರ್ಮ್ ರಿಲೇಟೆಡ್ ದಟ್ ಇಸ್ ಥಿಯರಿ ಎಕ್ಸಾಮ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಅಥವಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ನೋಡಿ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಬಹಳ ಜನ ಕೇಳ್ತಾ ಇದ್ರಿ, ತುಂಬಾ ಕಷ್ಟ ಅನ್ಸುತ್ತೆ ಕ್ವಶನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಅಂತ ಹೇಳಿ. ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ತರ ನೀವು ಅಟೆಂಡ್ ಮಾಡ್ಬೇಕು ಅಂತ. ಲಾಸ್ಟಿಗೆ 5 ಮಾರ್ಕ್ಸ್ ಇನ್ ಕ್ವಶನ್ಸ್. ಸೊ 2 ಮಾರ್ಕ್ಸ್ ನೋಡಿ. ಡಿಫ್ರೆನ್ಸ್ ಬಿಟ್ವೀನ್ ಯೂಕ್ರೋಮ್ಯಾಟಿನ್ ಹೆಟಿರೋಕ್ರೋಮ್ಯಾಟಿನ್ ಬಹಳ ಸರಿ ಕೇಳಿದ್ದಾರೆ ಈ ಕ್ವಶನ್. ಯೂಕ್ರೋಮ್ಯಾಟಿನ್ ಅಂದ್ರೆ ಏನು, ಹೆಟಿರೋಕ್ರೋಮ್ಯಾಟಿನ್ ಅಂತ ಡಿಫ್ರೆನ್ಸ್ ಬರೀತೀರಾ. ಸೊ ಈ ತರ ಕಾಲಮ್ ಹಾಕೊಂಡ್ಬಿಟ್ಟು ಯೂಕ್ರೋಮ್ಯಾಟಿನ್ ಮತ್ತೆ ಹೆಟಿರೋಕ್ರೋಮ್ಯಾಟಿನ್ ನ ಡಿಫ್ರೆನ್ಸ್ ನೀವು ಬರೀತಾ ಹೋಗ್ಬೇಕು. ನೆಕ್ಸ್ಟ್, ಕೋಡೋನ್ AUG ಹ್ಯಾಸ್ ಡ್ಯುಯಲ್ ಫಂಕ್ಷನ್ ಜಸ್ಟಿಫೈ. ನೋಡಿ, ಈ ತರ ಸ್ಟೇಟ್ಮೆಂಟ್ NCERT ಅಲ್ಲಿ ಇರುವಂತ ಸ್ಟೇಟ್ಮೆಂಟ್ ತಗೊಂಡ್ಬಿಟ್ಟು ಜಸ್ಟಿಫೈ ಮಾಡಿ, ರೀಸನ್ ಕೊಡಿ ಅಂತ ಹೇಳಿ ಕೇಳುವಂತ ಕ್ವೆಶನ್ಸ್ ಜಾಸ್ತಿ ಇರುತ್ತೆ. ಸೊ AUG ಅಂತ ಅಂದ್ರೆ ಏನು, ಇಟ್ ಕೋಡ್ಸ್ ಫಾರ್ ಮಿಥಿಯೋನೈನ್ ಅಂಡ್ ಇಟ್ ಇಸ್ ಆಲ್ಸೋ ಆಕ್ಟಿಂಗ್ ಆಸ್ ಸ್ಟಾರ್ಟ್ ಕೋಡೋನ್ ಅಂತ ನೀವು ಅಲ್ಲಿ ಬರೀತೀರಾ. ನೆಕ್ಸ್ಟ್, ವೈ DNA ರೆಪ್ಲಿಕೇಶನ್ ಇಸ್ ಕಾಲ್ಡ್ ಸೆಮಿ ಕನ್ಸರ್ವೇಟಿವ್. ಯಾಕಂದ್ರೆ ಪ್ರತಿ ಸರಿನೂ ಒಂದು ಮುಂಚೆ ಜನರೇಷನ್ ಇರುವಂತಹ ಒಂದು DNA ಸ್ಟ್ರಾಂಡ್ ರಿಟೈನ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಅದನ್ನ ಸೆಮಿ ಕನ್ಸರ್ವೇಟಿವ್ ಅಂತ ಕರೀತಾರೆ. ಸೊ ಅದೆಲ್ಲ ರೀಸನ್ಸ್ ನೀವು ಬರೀತೀರಾ. ನೆಕ್ಸ್ಟ್, ವಾಟ್ ಆರ್ ದ ಕ್ರೈಟೀರಿಯಾ, ಇದು ಇಂಪಾರ್ಟೆಂಟ್. 3 ಮಾರ್ಕ್ಸಿಗೂ ಕೇಳ್ತಾರೆ, 2 ಮಾರ್ಕ್ಸಿಗೂ ಈ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವುದು, ವಾಟ್ ಆರ್ ದ ಕ್ರೈಟೀರಿಯಾ ಆಫ್ DNA ಆಕ್ಟಿಂಗ್ ಆಸ್ ಜೆನೆಟಿಕ್ ಮೆಟೀರಿಯಲ್ ಆರ್ ಎನಿ ಕ್ರೈಟೀರಿಯಾ ಟು ಬಿ ಇಟ್ ಇಸ್ ಅ ಜೆನೆಟಿಕ್ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ಅಂತ ಅನ್ಸ್ಕೊಳಕ್ಕೆ ಏನೇನು ಅದಕ್ಕೆ ಕ್ರೈಟೀರಿಯಾ ಇರಬೇಕು ಅಂತ ಕೇಳ್ತಾರೆ ಕ್ವೆಶನ್. ಏನೇನು ಅಂತ ಹೇಳಿ ಗೊತ್ತಿದೆ ಅಲ್ಲ, ಅದನ್ನ ನೀವು ಬರಿಬೇಕು. NCERT ಅಲ್ಲಿ ಕೊಟ್ಟಿದಾರಲ್ಲ, ಅದು ರೆಪ್ಲಿಕೇಟ್ ಆಗೋ ತರ ಇರಬೇಕು, ಮತ್ತೆ ಸ್ಲೋ ಮ್ಯೂಟೇಶನ್ ಆಗ್ತಾ ಇರಬೇಕು, ಮತ್ತೆ ಮೆಂಡೆಲಿಯನ್ ಪ್ರಿನ್ಸಿಪಲ್ ನ ಫಾಲೋ ಮಾಡಬೇಕು. ಸೊ ಅದೆಲ್ಲ ನೀವು ಬರಿತೀರಾ. ನೆಕ್ಸ್ಟ್, ನೋಟ್ ಆನ್ ಸಿಗ್ಮಾ ಅಂಡ್ ರೋ ಫ್ಯಾಕ್ಟರ್ ಇನ್ ಟ್ರಾನ್ಸ್ಕ್ರಿಪ್ಷನ್. ಇದು ಒಂದು ಇದರಲ್ಲಿ ಕೇಳಿದ್ರು, ಮಾಡೆಲ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್ ಇದು. ಯಾವುದು, ಸಿಗ್ಮಾ ಮತ್ತೆ ರೋ ಫ್ಯಾಕ್ಟರ್ ಬಗ್ಗೆ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ. ಒಂದು ಇನಿಸಿಯೇಷನ್ ಆದ್ರೆ ಇನ್ನೊಂದು ಟರ್ಮಿನೇಷನ್ ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಬರೀತೀರಾ. ನೆಕ್ಸ್ಟ್, ಲೆವೆಲ್ಸ್ ಆಫ್ ಜೀನ್ ಎಕ್ಸ್ಪ್ರೆಷನ್ ರೆಗ್ಯುಲೇಟೆಡ್ ಇನ್ ಯೂಕ್ಯಾರಿಯೋಟ್ಸ್. ಯಾವ ಲೆವೆಲ್ ಅಲ್ಲಿ ನಾವು ರೆಗ್ಯುಲೇಟ್ ಮಾಡಬಹುದು ಜೀನ್ ಎಕ್ಸ್ಪ್ರೆಷನ್ ನ? ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್, ಟ್ರಾನ್ಸ್ಲೇಷನ್ ಲೆವೆಲ್ ಅಲ್ಲಿ, ಆಮೇಲೆ ಸೈಟೋಪ್ಲಾಸಮ್ ಅಲ್ಲಿ ಇದ್ದಾಗ, ಸೈಟೋಪ್ಲಾಸಮ್ ಇಂದ ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸಮ್ ಅಲ್ಲಿ ಬಂದ ಮೇಲೆ ಅದನ್ನ ರೆಗ್ಯುಲೇಟ್ ಮಾಡಬಹುದು. ಸೊ ಅದನ್ನೆಲ್ಲ 4 ಇದೆ ಪಾಯಿಂಟ್ಸ್, ಅದನ್ನ ನೀವು ಇಲ್ಲಿ ಬರೀತೀರಾ. ಇದನ್ನು ಕೂಡ ಒಂದು ಮಾಡೆಲ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್. ನಾನು ಇದನ್ನ ಆಲ್ರೆಡಿ ಸಾಲ್ವ್ ಮಾಡಿಸ್ತೀನಿ, ನೀವು ಬೇಕಿದ್ರೆ ನೋಡಿ. ನೆಕ್ಸ್ಟ್, tRNA ಈಸ್ ಅಡಾಪ್ಟರ್ ಮಾಲಿಕ್ಯೂಲ್ ಕಮೆಂಟ್. ಯಾಕೆ ಅದನ್ನ ಅಡಾಪ್ಟರ್ ಅಂತ ಮಾಲಿಕ್ಯೂಲ್ ಅಂತ ಕರಿತೀವಿ ಅಂತ ಕೇಳ್ತಾರೆ. ಯಾಕಂದ್ರೆ ಇದು ಏನು ಕೋಡೋಸ್ ನ ತಗೊಂಡು mRNA ಹತ್ರ ಅದು ಕೋಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತಲ್ಲ, ಅದಕ್ಕೆ ಅದನ್ನ ಅಡಾಪ್ಟರ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಆರ್ ನ್ಯೂಕ್ಲಿಯೋಟೈಡ್ಸ್ ಆಫ್ RNA. ನೋಡಿ, RNA ನ ನ್ಯೂಕ್ಲಿಯೋಟೈಡ್ಸ್ ಯಾವ್ದಾವ್ದು ಅಂತ ಹೇಳಿ ಬರೀಬೇಕಾಗುತ್ತೆ. ಯಾವ್ದಾವ್ದು ಹೇಳಿ, ATGC DNA ಇದು AUGC ಆಗುತ್ತೆ. ಇದು ನೈಟ್ರೋಜನ್ ಬೇಸಸ್ ಆಯ್ತು. ನ್ಯೂಕ್ಲಿಯೋಟೈಡ್ ಅಂತ ಅಂದ್ರೆ ಹೆಂಗ್ ಬರೀತೀರಾ, ಅಡಿನೈಲಿಕ್ ಆಸಿಡ್ ಅಂತ ಬರೀತೀರಾ. ನೆಕ್ಸ್ಟ್, ಯುರಿಡಿಲಿಕ್ ಆಸಿಡ್ ಆ ತರ ಬರೀಬೇಕಾಗುತ್ತೆ ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ. ನೆಕ್ಸ್ಟ್, ಗ್ವಾನಿಲಿಕ್ ಆಸಿಡ್, ಸೈಟಿಡಿಲಿಕ್ ಆಸಿಡ್ ಅಂತ ಬರೀತೀರಾ. ನೆಕ್ಸ್ಟ್, ಆ DNA ಮಾಲಿಕ್ಯೂಲ್ ಇದು MCQ ಅಲ್ಲೂ ಕೇಳ್ತಾರೆ, ಮತ್ತೆ 2 ಮಾರ್ಕ್ಸ್ಗೂ ಕೇಳುವಂತ ಕ್ವೆಶನ್ ಈ ಮಾಡೆಲ್ ಅಲ್ಲಿ ಬಹಳ ಸರಿ ಕೇಳ್ತಾರೆ. ಸೊ ನಂಬರ್ ಮೇ ವೇರಿ, ಬಟ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ದೇ ಗೋನಾ ಆಸ್ಕ್. ದಟ್ ಈಸ್, ಸೈಟೋಸಿನಿನ ಪರ್ಸೆಂಟೇಜ್ ಎಷ್ಟಿದೆ, 20 ಇದೆ ಅಂತೆ. ಹಂಗಂದ್ರೆ ಅಡಿನೈನ್% ಎಷ್ಟಿದೆ ಅಂತ ಹೇಳಿ ಬರೀಬೇಕಾಗುತ್ತೆ. ಸೊ ಒಂದು ರೂಲ್ ನೆನ್ಪಿಟ್ಕೊಳ್ಳಿ ಇದಕ್ಕೆ, A ಮತ್ತೆ T ಈಕ್ವಲ್ ಇದ್ರೆ G ಮತ್ತೆ C ನ ಕಂಟೆಂಟ್ ಈಕ್ವಲ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸೊ C 20% ಆದ್ರೆ G ಕೂಡ ಎಷ್ಟಾಯ್ತು, 20%. ಇನ್ ಮಿಕ್ಕಿದ್ ಏನಾಗುತ್ತೆ, 20, 40 ಆದ್ರೆ ಇನ್ ಮಿಕ್ಕಿದ್ದು 60%. 60% ಅಲ್ಲಿ ಅಡಿನೈನ್ 30%, ಥೈಮಿನ್ 30%. ಸೊ ಅಡಿನೈನ್ ಎಷ್ಟಾಯ್ತು, 30%. ಗೊತ್ತಾಯ್ತಾ? ಸೊ ಈ ತರ ನೀವು ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್, ಲೀಸ್ಟ್ ಎನಿ 3 ಕ್ರೈಟೀರಿಯಾ ದಟ್ ಮಾಲಿಕ್ಯೂಲ್ ಹ್ಯಾಸ್ ಟು. ಇದು ಆವಾಗಲೇ ಹೇಳಿದ್ನಲ್ಲ, ಅದೇ ತರನೇ. ಅಥವಾ ಇನ್ನೊಂದು ಕೇಳ್ತಾರೆ, ಯಾಕೆ DNA ಬೆಸ್ಟ್ ಜೆನೆಟಿಕ್ ಮಟೀರಿಯಲ್ ವೆನ್ ಕಂಪೇರ್ ಟು RNA ಅಂತಲೂ ಕೂಡ ಕೇಳ್ತಾರೆ. ನೆಕ್ಸ್ಟ್, ಗೋಲ್ಸ್ ಆಫ್ HEP. ನೋಡಿ, ಸೈಲೆಂಟ್ ಫೀಚರ್ಸ್ ಬೇರೆ ಇದೆ, ಗೋಲ್ಸ್ ಬೇರೆ ಇದೆ. ಸೊ ಗೋಲ್ಸ್ ಯೂಶಲಿ 3 ಮಾರ್ಕ್ಸ್ ಕೇಳಿದ್ರೆ, ಸೈಲೆಂಟ್ ಫೀಚರ್ಸ್ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, 5 ಮಾರ್ಕ್ಸ್ ಕೇಳ್ತಾರೆ. ಸೊ ನೀವು ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ.
ನೆಕ್ಸ್ಟ್ ಗ್ರಿಫಿತ್ ಎಕ್ಸ್ಪೆರಿಮೆಂಟಿನ ರಿಸಲ್ಟ್ ಇರುತ್ತಲ್ಲ ಅದನ್ನ ನೀವು ಯಾವ್ದ್ರಲ್ಲಿ ಒಂದು ಫ್ಲೋ ಚಾರ್ಟ್ ತರ ಹಾಕ್ಬಿಟ್ಟು ಬರೀತೀರಾ. ದಟ್ ಈಸ್ ದೇ ಗೋನ್ ಆಸ್ಕ್ ಯು ಫಾರ್ 3 marks ಕ್ವೆಶನ್. ನೆಕ್ಸ್ಟ್ ವಾಟ್ ಆರ್ polynucleotides? Write the 4 types of bases, nucleotides and nucleosides of DNA. ನೋಡಿ ಪಾಲಿನ್ಯೂಕ್ಲಿಯೋಟೈಡ್ ಅಂತ ಅಂದ್ರೆ ಏನು ಅಂತ ಬರೀತೀರಾ. ಅಂದ್ರೆ DNA ಇನ ಟೋಟಲ್ ಸ್ಟ್ರಕ್ಚರ್ ಗೆ ಏನಂತ ಕರಿತೀವಿ ನಾವು? ಪಾಲಿನ್ಯೂಕ್ಲಿಯೋಟೈಡ್. ಯಾಕಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ನ್ಯೂಕ್ಲಿಯೋಟೈಡ್. DNA is a polymer. It is made up of monomer known as nucleotide. So many nucleotide will form polynucleotide chain, that is nothing but DNA. So ಇದರಲ್ಲಿ ಬೇಸಸ್ ಯಾವ್ದಾವ್ದಿದೆ ಬರೀತೀರಾ. ATGC ಆರ್ ದ ಬೇಸಸ್. ಪ್ಯೂರಿನ್ಸ್ ಯಾವುದು, ಪಿರಮಿಡಿನ್ಸ್ ಯಾವುದು ಅಂತ ಮೆನ್ಷನ್ ಮಾಡ್ತೀರಾ. ಅದು ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ಸ್ ಯಾವುದು, ನ್ಯೂಕ್ಲಿಯೋಸೈಡ್ಸ್ ಯಾವುದು ಅಂತ ನೇಮ್ ಮಾಡಬೇಕು ಇಲ್ಲಿ. ಇದು ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ ನ್ಯೂಕ್ಲಿಯೋಟೈಡ್ ಅಂತ ಅಂದ್ರೆ ಯಾವ ತರ ಬರೀಬೇಕು? ಅಡಿನೈಲಿಕ್ ಆಸಿಡ್ ಅಂತ ಬರೀಬೇಕು. ಅದೇ ನ್ಯೂಕ್ಲಿಯೋಸೈಡ್ ಅಂತ ಅಂದ್ರೆ ಏನಂತ ಬರೀತೀರಾ? ನ್ಯೂಕ್ಲಿಯೋಸೈಡ್ ಅಂತ ಕೇಳಿದ್ರೆ ವಾಟ್ ಇಟ್ ಈಸ್? ಅಡಿನೋಸಿನ್. ಆ ತರ ಗೊತ್ತಾಗ್ತಿದಲ್ಲ. ಸೊ ನೈಟ್ರೋಜನ್ ಬೇಸ್ ಮತ್ತೆ ಶುಗರ್, ರೈಬೋಸ್ ಶುಗರ್ ಈಸ್ ನಥಿಂಗ್ ಬಟ್ ವಾಟ್? ನ್ಯೂಕ್ಲಿಯೋಸೈಡ್. ಓಕೆ. ಸೊ ಈಗ ಒಂದು ನ್ಯೂಕ್ಲಿಯೋಸೈಡ್ಗೆ ಫಾಸ್ಫೇಟ್ ಗ್ರೂಪ್ ಆಡ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ನ್ಯೂಕ್ಲಿಯೋಟೈಡ್. ಸೊ ನಿಮ್ಮ ಹತ್ರ ಒಂದು ಫ್ಲೋ ಚಾರ್ಟ್ ತರ ಬರೆದ್ರೆ ನಿಮಗೆ ಅಲ್ಲಿ ಮಾರ್ಕ್ಸ್ ಇರುತ್ತೆ. ಈ ತರ ಪಾಯಿಂಟ್ಸ್ ಮಾಡ್ಕೊಂಡು ಬರೀತೀರಾ. ನೈಟ್ರೋಜನ್ ಬೇಸ್ ಯಾವುದು? ನೈಟ್ರೋಜನ್ ಬೇಸ್ ಯಾವುದು? ಈ ನೈಟ್ರೋಜನ್ ಬೇಸಿಗೆ ಇಲ್ಲಿ ಏನಂತ ಹಾಕ್ತೀರಾ? A ಪ್ಲಸ್ ರೈಬೋಸ್ ಶುಗರ್ ಅಂತ ಬರೀತೀರಾ. ಗಿವ್ಸ್ ರೈಸ್ ಟು, ಇಲ್ಲಿ ಮೇಲ್ಗಡೆ ಹೆಡ್ಡಿಂಗ್ ಏನಂತ ಹಾಕಿರ್ತೀರಾ? ನ್ಯೂಕ್ಲಿಯೋಸೈಡ್ ಅಂತ. ಪ್ಲಸ್ P ಅಂತ ಹಾಕ್ತೀರಾ. ಇಲ್ಲಿ ಇನ್ನೊಂದು ಹೆಡ್ಡಿಂಗ್ ಏನಂತ ಹಾಕ್ತೀರಾ? ನ್ಯೂಕ್ಲಿಯೋಟೈಡ್ ಅಂತ ಹಾಕ್ತೀರಾ. ಸೊ ಈ ತರ ಚಾರ್ಟ್ ಆಯ್ತು. ಸೊ ದಿಸ್ ಇಸ್ ನ್ಯೂಕ್ಲಿಯೋಸೈಡ್, ನ್ಯೂಕ್ಲಿಯೋಟೈಡ್. ಇಲ್ಲಿ ಇದರ ನೇಮ್ ಬರೀತಾ ಬರ್ತೀರಾ. ಗೊತ್ತಾಗ್ತಿದಲ್ಲ. ಅಡಿನೈನ್ ನೈಟ್ರೋಜನ್ ಬೇಸ್ ಇದೆ, ರೈಬೋಸ್ ಶುಗರ್ ಎಲ್ಲದಕ್ಕೂ ಕಾಮನ್. ಸೊ ಇಲ್ಲಿ DNA ಕೇಳಿದಾರಲ್ಲ, ಸೊ ಡಿಯಾಕ್ಸಿ ರೈಬೋಸ್ ಶುಗರ್ ಅಂತ ಬರೀಬೇಕು. DNA ಕೇಳಿದಕ್ಕೆ ಡಿಯಾಕ್ಸಿ ರೈಬೋಸ್ ಶುಗರ್ ಅಂತ ಬರೀಬೇಕು. ಆಮೇಲೆ ಡಿಯಾಕ್ಸಿ ಅಡಿನೋಸಿನ್ ಅಂತ ಬರೀಬೇಕು. ಇಲ್ಲೂ ಕೂಡ ಡಿಯಾಕ್ಸಿ ಅಡಿನೈಲಿಕ್ ಆಸಿಡ್ ಅಂತ ಬರೀತೀರಾ. ಏನು ಅಂತಂದ್ರೆ ಪ್ರಿಫಿಕ್ಸ್ ಆಡ್ ಮಾಡ್ಬೇಕು, ಡಿಯಾಕ್ಸಿ ಡಿಯಾಕ್ಸಿ ಅಂತ ಎಲ್ಲದಕ್ಕೂ. ಅವಾಗ DNA ಆಗುತ್ತೆ. ಬರೀ ಹಂಗೆ ಅಡಿನೋಸಿನ್ ಅಂತ ಬರೀತಾ ಇದ್ರೆ ಅದು ದಟ್ ಇಸ್ ಫಾರ್ RNA. ಸರಿನಾ? ಸೊ ನ್ಯೂಕ್ಲಿಯೋಸೈಡ್ ಏನಾಗುತ್ತೆ? ಡಿಯಾಕ್ಸಿ ಅಡಿನೋಸಿನ್. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಏನಾಗುತ್ತೆ? ಡಿಯಾಕ್ಸಿ ಅಡಿನೈಲಿಕ್ ಆಸಿಡ್. ಸೊ ಇದು ಗಮನ ಇಟ್ಕೊಂಡು ಕರೆಕ್ಟ್ ಆಗಿ ಬರೀರಿ. ಈ ತರ ಕೆಲವೊಂದ್ಸರಿ ಪೇಪರ್ ಟಫ್ ಕೇಳಿದಾಗ ನಿಮಗೆ ಈ ತರ ನೇಮ್ಸ್ ಎಲ್ಲ ಮಾಡ್ಲಿಕ್ಕೆ ಕೇಳ್ತಾರೆ. ಇಲ್ಲಾಂದ್ರೆ DNA ನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅದು 5 marks ಕೇಳ್ತಾರೆ. ಸೊ 3 marks ಅಂತೂ ಈ ತರ ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 5 marks ಗೆ ನೋಡಿ, ಮೇಜರ್ ಆಗಿ ಈ ಲೆಸನ್ ಅಲ್ಲಿ ಜಾಸ್ತಿ ಕೇಳೋದೇ 5 marks ಕ್ವೆಶನ್. ಸರಿನಾ? ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಇದನ್ನ ಯಾವ ತರ ಕೇಳ್ತಾರೆ? ಅನ್ಈಕ್ವಿವೋಕಲ್ ಪ್ರೂಫ್ ಟು ದಟ್ ಈಸ್ DNA ಇಸ್ ಅ ಜೆನೆಟಿಕ್ ಮೆಟೀರಿಯಲ್ ಅಂತಂದೇಳಿ ಯಾವ್ದಕ್ಕೆ ಅಂತ ಕೇಳಿದಾಗ ದಟ್ ಈಸ್ ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಇಂದಾನೆ DNA ಜೆನೆಟಿಕ್ ಮೆಟೀರಿಯಲ್ ಅಂತ ಪ್ರೂವ್ ಆಗಿರೋದು ಅಂತ ನೀವು ಎಕ್ಸ್ಪೆರಿಮೆಂಟ್ ಎಲ್ಲ ಬರೆದ್ಬಿಟ್ಟು ಹೇಳ್ತೀರಾ ಕೊನೆಗೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ DNA. ನೋಡಿ, ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ DNA ಅಂತ ಅಂದ್ರೆ ನೀವು ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರಿನ ಕ್ಯಾರೆಕ್ಟರ್ಸ್ ಬರೀಬಾರ್ದು. ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ ಅಂದ್ರೆ ಶುಗರ್ ಮತ್ತೆ ನೈಟ್ರೋಜನ್ ಬೇಸ್ ಮತ್ತೆ ಯಾವ ಬಾಂಡ್ ಇದೆ, ಆಮೇಲೆ ಎರಡು ನೈಟ್ರೋಜನ್ ಬೇಸಸ್ 80 ಇದ್ರೆ ಯಾವ ಬಾಂಡ್ ಬರುತ್ತೆ, ಎಷ್ಟು ಬಾಂಡ್ ಇದೆ, ಹೈಡ್ರೋಜನ್ ಬಾಂಡ್ ಎಷ್ಟಿರುತ್ತೆ, ಆಮೇಲೆ ಚೆರ್ಗಾಫ್ ರೂಲ್ ಬಗ್ಗೆ ಬರೀತೀರಾ. ಆಮೇಲೆ ಈ ಚೈನ್ ಯಾವ ತರ ಅಟ್ಯಾಚ್ ಆಗಿದೆ, 5' ಯಾವ ತರ ಇರುತ್ತೆ, 3' ಯಾವ ತರ ಬರುತ್ತೆ. ಸೊ ಅದ್ರ ಬಗ್ಗೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಿದೆಲ್ಲ ಅದ್ರದ್ದು ಸಪ್ರೇಟ್ ಬೇರೆ ಡಯಾಗ್ರಾಮ್ ಇದೆ. ಸೊ ಯಾವ ತರ ಇದೆ ಅಂತ ಅಂದ್ರೆ ಶುಗರ್ ಈ ತರ ಕನೆಕ್ಟ್ ಆಗಿರೋದು, ಈ ತರ ಡಯಾಗ್ರಾಮ್ ಇದೆ ಅಲ್ಲ, ಟೋಟಲ್ ಈ ತರ ಕಂಟಿನ್ಯೂಸ್ ಆಗಿ. ಸೊ ಇದು ನೀವು ಬರೀಬೇಕಾಗಿರೋ ಡಯಾಗ್ರಾಮ್. ಸೊ ಅದೇ ಹೆಲಿಕ್ಸ್ ಮತ್ತೆ ಹೆಲಿಕ್ಸಿನ ಕ್ವೆಶನ್ ಕೂಡ ಕೇಳ್ತಾರೆ. ಡಬಲ್ ಹೆಲಿಕಲ್ DNA ಡಬಲ್ ಹೆಲಿಕ್ಸ್ ಬಗ್ಗೆ ಬರೀರಿ ಅಂತ ಕೇಳಿದಾಗ ಅವಾಗ ಈ ತರ ಕ್ಯಾರೆಕ್ಟರ್ಸ್ ಬರೀತೀರಾ. ಒಂದು ಏನು ಇಲ್ಲಿ ಯಾವ್ದಾವ್ದಿದೆ, ಬೇಸಸ್ ಯಾವ ತರ ಅರೇಂಜ್ ಆಗಿದೆ, ಆಮೇಲೆ ಇದರ ಒನ್ ಟರ್ನಿಗೆ ಎಷ್ಟು ಇದೆ, ಡಯಾಮೀಟರ್ ಎಷ್ಟು, ಸೊ ಅದನ್ನೆಲ್ಲ ಮೆಜರ್ಮೆಂಟ್ ಏನೇನಿದೆ ಅಲ್ಲ, ಸೊ ಅದನ್ನ
ನೀವು ಈ ಕ್ವೆಶನ್ ಕೇಳಿದಾಗ ಬರೀತೀರಾ, ಡಬಲ್ ಹೆಲಿಕ್ಸ್ ಕ್ವೆಶನ್ ಕೇಳಿದಾಗ. ಬಟ್ ಯಾವ ತರ ಬಾಂಡ್ ಅಲ್ಲಿ ಅರೇಂಜ್ ಆಗಿದೆ ಅಂತಂದೇಳಿ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ ಕೇಳಿದಾಗ ನೀವು ಅದನ್ನ ಬರೀಬೇಕಾಗುತ್ತೆ. ಸರಿನಾ? ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೇನ್ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಆಫ್ DNA. ಸೊ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಆಫ್ DNA ಅಂತ ಅಂದ್ರೆ ನೀವು ಯಾವ್ದು ಬರೀತೀರಾ, ರೆಪ್ಲಿಕೇಶನ್ ಪ್ರೊಸೆಸ್ ಬರೀತೀರಾ ಕಂಪ್ಲೀಟ್ ಆಗಿ. ರೆಪ್ಲಿಕೇಶನ್ ಫಾರ್ಕ್ ಇಟ್ಕೊಂಡ್ಬಿಟ್ಟು, ಅಥವಾ ಕೆಲವೊಂದ್ಸರಿ ರೆಪ್ಲಿಕೇಶನ್ ಫಾರ್ಕ್ ನ ಎಕ್ಸ್ಪ್ಲೇನ್ ಮಾಡಿ ಅಂತಾನು ಕೂಡ ಕೇಳ್ತಾರೆ. ಸೊ ಅವಾಗ ಯಾವ್ದು DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್ ಯಾವ ತರ ರೆಪ್ಲಿಕೇಟ್ ಮಾಡುತ್ತೆ, ಒಂದು ಲೀಡಿಂಗ್ ಸ್ಟ್ರಾಂಡ್ ಇರುತ್ತೆ, ಇನ್ನೊಂದು ಲ್ಯಾಗಿಂಗ್ ಸ್ಟ್ರಾಂಡ್ ಇರುತ್ತೆ, ಒಕ್ಕಸಾಕಿ ಫ್ರಾಗ್ಮೆಂಟ್ಸ್, ಅದೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್ ಡಿಸ್ಕ್ರೈಬ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಸೊ ಟ್ರಾನ್ಸ್ಕ್ರಿಪ್ಷನ್ ಅಂತ ಅಂದ್ರೆ ಇಲ್ಲಿ ಯೂಶಲಿ ಪ್ರೊಕ್ಯಾರಿಯೋಟ್ಸ್ ನ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಕೇಳ್ತಾರೆ. ಸೊ ಅವಾಗ ನೀವು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಬಗ್ಗೆ ಬರ್ದ್ಬಿಟ್ಟು ಯಾವ ತರ RNA ಫಾರ್ಮೇಶನ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ RNA ಪಾಲಿಮರೇಸ್ ಎನ್ಸೈಮ್ ಇಂದ ಅಂತ ಹೇಳಿ ನೀವು ಬರೀತೀರಾ. ನೆಕ್ಸ್ಟ್ ಸ್ಟೆಪ್ಸ್ ಇನ್ವಾಲ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್, ಇದನ್ನು ಬಹಳ ಸರಿ ಕೇಳಿದರೆ. NCERT ಅಲ್ಲಿ ಕೊಟ್ಟಿರೋದೆಲ್ಲ ಸ್ಟೆಪ್, ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸೈಲೆಂಟ್ ಫೀಚರ್ಸ್ ಆಫ್ HGP, ಇದು ನೋಡಿ, ಇದು 5 ಮಾರ್ಕ್ಸ್ ಕೇಳ್ತಾರೆ. ಬಟ್ ಗೋಲ್ಸ್ ಇದೆಲ್ಲ ಅದು 3 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್, ದಿಸ್ ಇಸ್ ಈಸಿ. ಸೊ ಇದನ್ನು ಕೂಡ ಬಹಳ ಸರಿ ರಿಪೀಟ್ ಮಾಡಿದ್ದಾರೆ, ಜೆನೆಟಿಕ್ ಕೋಡಿನ ಫೀಚರ್ಸ್. ಸೊ 6 ಪಾಯಿಂಟ್ಸ್ ಇದೆಲ್ಲ ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಲ್ಯಾಕ್ ಒಪಿರಾನ್ ಇನ್ನ ಕ್ವೆಶನ್ ಕೂಡ ಬಹಳ ಸರಿ ರಿಪೀಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಯೂಶಲಿ ಲ್ಯಾಕ್ ಒಪಿರಾನ್ ಕೇಳಿದ್ರೆ ಕೆಲವೊಂದ್ಸರಿ ಸ್ಪ್ಲಿಟ್ ಕ್ವೆಶನ್ಸ್ ಕೇಳ್ತಾರೆ, ಒಂದನ್ನೇ ಕೇಳ್ತಾರೆ. ಅಂದ್ರೆ ಸ್ವಿಚ್ ಆನ್ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡಿ ಅಥವಾ ಸ್ವಿಚ್ ಆನ್ ಆಫ್ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ, ಮತ್ತೆ ಅದರ ರಿಲೇಟೆಡ್ ಸ್ಪ್ಲಿಟ್ ಕ್ವೆಶನ್ ಕೂಡ ಕೇಳ್ತಾರೆ. ಯಾವ ಸ್ಟ್ರಕ್ಚರಲ್ ಜೀನು, ಅದರ ಫಂಕ್ಷನ್ ಏನು ಅಂತ ಹೇಳಿ, Z ಏನ್ ಫಂಕ್ಷನ್ ಮಾಡುತ್ತೆ, Y ನ ಫಂಕ್ಷನ್ ಏನು, ಯಾವ್ದು ಇಂಡ್ಯೂಸರ್ ಆಗಿ ವರ್ಕ್ ಮಾಡುತ್ತೆ, ಸೊ ಅದ್ರ ಬಗ್ಗೆ ಕೇಳ್ತಾರೆ ಕ್ವೆಶನ್. ನೆಕ್ಸ್ಟ್ ಮೆಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಕೂಡ ರೆಪ್ಲಿಕೇಶನ್ ಇನ ಎಕ್ಸ್ಪೆರಿಮೆಂಟ್, ಇದನ್ನ ಕೂಡ ನಿಮಗೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳ್ತಾರೆ, ಅಥವಾ ಸ್ಪ್ಲಿಟ್ ಕ್ವೆಶನ್ ಕೇಳ್ತಾರೆ. ಇದರಲ್ಲಿ ಇಂಥ ಏನು ಟಾಪಿಕ್ಸ್ ಅಲ್ಲಿ ಸ್ಪ್ಲಿಟ್ ಮಾಡಿ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ಸೊ ಮೆಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ನ ಸ್ಪ್ಲಿಟ್ ಕ್ವೆಶನ್ ನಾನು ಒಂದು ಮಿಡ್ ಟರ್ಮ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ನೋಡಿ ಯಾವ ತರ ಕೇಳಿದ್ರು ಅಂತ ಹೇಳಿ. ಅಂತಂದ್ರೆ 8th ಜನರೇಷನ್ಗೆ ಹೈಬ್ರಿಡ್ ಮತ್ತೆ ಲೈಟ್ ಚೈನಿನ ರೇಷಿಯೋ ಏನಾಗ್ಬೋದು, ಮತ್ತೆ ಇದರಲ್ಲಿ ಕೆಮಿಕಲ್ ಏನ್ ಯೂಸ್ ಮಾಡ್ತಾರೆ, ಸೊ ಆ ತರ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಅಮೈನೋ ಅಸೈಲೇಷನ್ ಆಫ್ tRNA ಅಂಡ್ ಫಾರ್ಮೇಶನ್ ಆಫ್ ಇನಿಸಿಯೇಷನ್ ಕಾಂಪ್ಲೆಕ್ಸ್ ಇನ್ ಟ್ರಾನ್ಸ್ಲೇಷನ್. ಸೊ ಹೋಲ್ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಅಂತೂ ಕೇಳೋದು ಕಡಿಮೆ, ಬಟ್ ಈ ತರ ಕ್ವೆಶನ್ ಕೇಳ್ಬೋದು. ಇನಿಸಿಯೇಷನ್ ಅಷ್ಟನ್ನೇ ಎಕ್ಸ್ಪ್ಲೇನ್ ಮಾಡಕ್ ಹೇಳಿದ್ದಾರೆ. ಯಾವ ತರ ಫಸ್ಟ್ ಸ್ಮಾಲರ್ ಸಬ್ ಯೂನಿಟ್ ಹೋಗಿ mRNA ಬೈಂಡ್ ಆಗುತ್ತೆ, ಅದಾದ್ಮೇಲೆ ಲಾರ್ಜರ್ ಸಬ್ ಯೂನಿಟ್ ಬರುತ್ತೆ. ಸೊ ದಟ್ ಈಸ್ ದ ಪ್ರೊಸೆಸ್ ಆಫ್ ಇನಿಸಿಯೇಷನ್, ರೈಟ್. ನೆಕ್ಸ್ಟ್ ಅಮೈನೋ ಅಸೈಲೇಷನ್ ಅಂತಂದ್ರೆ ಸ್ಟಾರ್ಟಿಂಗ್ ಚಾರ್ಜಿಂಗ್ ಆಫ್ tRNA ಅದೆಲ್ಲ ಪ್ರೊಸೆಸ್ ಇದೆಲ್ಲ. ಅಮೈನೋ ಅಸೈಲ್ ಎನ್ಸೈಮ್ ಬಂದ್ಬಿಟ್ಟು ಯಾವ ತರ tRNA ಅಟ್ಯಾಚ್ ಆಗಿ ಅಲ್ಲಿ ಎನರ್ಜಿ ಪ್ರೊವೈಡ್ ಆಗೋದ್ರಿಂದ ಯಾವ ತರ ಚಾರ್ಜ್ ಆಗುತ್ತೆ ಅಮೈನೋ ಆಸಿಡ್ ಅಟ್ಯಾಚ್ ಆಗ್ಬಿಟ್ಟು ಅಂತ ಹೇಳಿ tRNA. ಸೊ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಇಲ್ಲಿ. ಸೊ ದಿಸ್ ಇಸ್ ಅಬೌಟ್ ಮೇಜರ್ 5 ಮಾರ್ಕ್ಸ್ ಕ್ವೆಶನ್. ಮತ್ತೆ ಪ್ರತಿ ಸರಿನೂ ಮಾಡೆಲ್ ಪೇಪರ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಕ್ವೆಶನ್ಸ್ ಬಹಳ ಕೇಳ್ತಾ ಇದಾರೆ. ಸೊ ಹಂಗಾಗಿ ನಾನು ಇವಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆ ತರ ಕ್ವೆಶನ್ಸ್ ಕೊಟ್ರೆ ಭಯ ಪಡ್ಲಿಲ್ದಂಗೆನೆ ಹೇಗೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಸೊ ಈ ತರ ಟ್ರಾನ್ಸ್ಕ್ರಿಪ್ಷನ್ ಒಂದು ಯೂನಿಟ್ ಕೊಟ್ಟಿರ್ತಾರೆ, ಅಥವಾ ಒಂದೇ ಒಂದು ಸ್ಟ್ರಾಂಡ್ ಕೊಟ್ಟಿರ್ತಾರೆ ಕ್ವೆಶನ್ ಅಲ್ಲಿ, ಇನ್ನೊಂದು ಸ್ಟ್ರಾಂಡ್ ಕೂಡ ಇರೋದಿಲ್ಲ. ಇನ್ನೊಂದು ಸ್ಟ್ರಾಂಡ್ ಕೂಡ ಇರೋದಿಲ್ಲ, ಇದು ಒಂದೇ ಸ್ಟ್ರಾಂಡ್ ಕೊಟ್ಬಿಟ್ಟು ದಿಸ್ ಇಸ್ ಟೆಂಪ್ಲೇಟ್ ಸ್ಟ್ರಾಂಡ್, ರೈಟ್ ದಟ್ ಈಸ್ ಜೀನ್ಸ್ ಇನ್ ದ ಕೋಡಿಂಗ್ ಸ್ಟ್ರಾಂಡ್ ಅಂತ ಕೇಳ್ತಾರೆ. ಸೊ ಟೆಂಪ್ಲೇಟ್ ಸ್ಟ್ರಾಂಡ್ ಒಂದಿದೆ, ಕೋಡಿಂಗ್ ಸ್ಟ್ರಾಂಡ್ ಬರೀರಿ. ಅಥವಾ ಈ ಟೆಂಪ್ಲೇಟ್ ಸ್ಟ್ರಾಂಡ್ ಇಂದ mRNA ಯಾವ ತರ ಆಗುತ್ತೆ, ಅದರ ಸೀಕ್ವೆನ್ಸ್ ಏನೇನಿದೆ ಅದನ್ನ ಬರೀರಿ ಅಂತ ಕೇಳ್ತಾರೆ. ಅಥವಾ ಈ ತರ ಸೀಕ್ವೆನ್ಸ್ ಕೊಟ್ಬಿಟ್ಟು ಇದರಿಂದ ಎಷ್ಟು ಅಮೈನೋ ಆಸಿಡ್ಸ್ ಕೋಡ್ ಆಗುತ್ತೆ, ಆ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ 3 ಮಾಡೆಲ್ ಪೇಪರ್ಸ್ ಆಫ್ ಕರ್ನಾಟಕ PU ಬೋರ್ಡ್ ಇಂದ ಫಸ್ಟ್ 3 ರಿಲೀಸ್ ಮಾಡಿದ್ರಲ್ಲ ಅದು, ಮತ್ತೆ ಒಂದು ಮಾಡೆಲ್ ಮಿಡ್ ಟರ್ಮ್ ಪೇಪರ್ ಕೂಡ ಎಕ್ಸ್ಪ್ಲೇನ್ ಮಾಡಿದಿನಲ್ಲ. ಸೊ ಅದರಲ್ಲಿ 2 to 3 ಕ್ವೆಶನ್ಸ್ ಅಂತೂ ಮಾಡಿರೋದು 4 ಪೇಪರ್ಸ್ ಅಲ್ಲ ಟೋಟಲ್ ಆಗಿ. ಸೊ ಅದರಲ್ಲಿ ಎಷ್ಟು 2-3 ಪೇಪರ್ ಅಲ್ಲಿ ಅಂತೂ ಈ ತರ ಕ್ವೆಶನ್ ಬಂದಿತ್ತು. ಸೊ ಹಂಗಾಗಿ ಹೇಳ್ತಾ ಇದೀನಿ, ಈ ಟೈಪ್ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಯಾವ ತರ ಅಂತಂದ್ರೆ ನೋಡಿ, ಫಸ್ಟ್ ಏನು ಟೆಂಪ್ಲೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಕೋಡಿಂಗ್ ಬರ್ಕೊಂತೀರಾ. ಸೊ ಟೆಂಪ್ಲೇಟ್ ಇದು ನೋಡಿ ಯಾವುದು 3' ಮತ್ತೆ 5' ಪೊಲಾರಿಟಿ. ಟೆಂಪ್ಲೇಟ್ ಸ್ಟ್ರಾಂಡಿನ ಪೊಲಾರಿಟಿ ಏನಾಗಿರುತ್ತೆ 3' ಮತ್ತೆ 5'. ಹಾಗಾದ್ರೆ ಕೋಡಿಂಗ್ ಸ್ಟ್ರಾಂಡಿನ ಪೊಲಾರಿಟಿ ಏನಾಯ್ತು 5' ಮತ್ತೆ 3'. ಕೋಡಿಂಗ್ ಸ್ಟ್ರಾಂಡ್ ಇದೆ ಅಂತ ಹೇಳಿ ಅದೇ RNAಗೆ ಕೋಡ್ ಆಗೋದಿಲ್ಲ. ಟೆಂಪ್ಲೇಟ್ ಅಲ್ಲಿ ಏನಿದೆ ಅಲ್ಲ, ಸೊ ದಿಸ್ ಇಸ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಂಡ್ ದಿಸ್ ಇಸ್
ಕೋಡಿಂಗ್ ಸ್ಟ್ರಾಂಡ್. ಸರಿನಾ? ಸೊ ಯಾವ್ದಿದೆ ಅದೇ ಕೋಡ್ ಆಗೋದು. ಸಪೋಸ್ ಇಲ್ಲಿ ನೋಡಿ, ಎ ಇದ್ರೆ ನೀವು ಇಲ್ಲಿ ಏನಂತ ಬರೀತೀರಾ? ಟಿ. ಟಿ ಇದ್ರೆ ಎ. ಸೊ ಎ ಇದ್ದಲ್ಲಿ ಟಿ, ಟಿ ಇದ್ದಲ್ಲಿ ಎ, ಜಿ ಇದ್ದಲ್ಲಿ ಸಿ, ಸಿ ಇದ್ದಲ್ಲಿ ಜಿ. ಸೊ ಇದನ್ನ ನೀವು ಇಲ್ಲಿ ಬರ್ಕೊಂತ ಹೋಗ್ತೀರಾ. ನೆಕ್ಸ್ಟ್ ಹೇಳ್ತೀನಿ. Give me a minute so that I will fill here. ಗೊತ್ತಾಯ್ತಲ್ಲ? ಸೊ ಇದು ಏನ್ ರೆಡಿ ಆಯ್ತು? ಈಗ ಕೋಡಿಂಗ್ ಸ್ಟ್ರಾಂಡ್ ರೆಡಿ ಆಯ್ತು. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಇಲ್ಲಿ ಸೊ ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ಲಿ ಏನಿರುತ್ತಲ್ಲ ಅದೇ ನೆಕ್ಸ್ಟ್ ಯಾವ್ದ್ರಲ್ಲಿ ಕೋಡ್ ಆಗಿ ನೋಡ್ತೀವಿ ನಾವು? RNA. ನೋಡಿ, RNA ನ ಪೊಲಾರಿಟಿ ಏನಿರ್ಬೇಕು? 5 ಪ್ರೈಮ್ ಟು 3 ಪ್ರೈಮ್. 5 ಪ್ರೈಮ್ ಟು 3 ಪ್ರೈಮ್ ಪೊಲಾರಿಟಿ ಇದೆ ಅಲ್ವಾ? ಸೊ ಹಂಗಂದ್ರೆ RNA ಅಲ್ಲಿ ಇರುವಂತಹ ಬೇಸಸ್ ಯಾವ್ದಿದೆ? ನೈಟ್ರೋಜನ್ ಬೇಸಸ್ ಯಾವ್ದಿದೆ? ಸೊ ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಯಾವ್ದು ಬರುತ್ತೆ ಅಂತ ಅಂದ್ರೆ ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ಲಿ ಏನಿದೆ ಅಲ್ಲ ಅದೇ ಇಲ್ಲಿ RNA ಅಲ್ಲಿ ಉಲ್ಟಾ ಆಗಿರುತ್ತೆ. ಅಂತ ಅಂದ್ರೆ ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ಲಿ ಉಲ್ಟಾ ಆಗಿರೋದು ಯಾವ್ದ್ರಲ್ಲಿ ಇದೆ? ಕೋಡಿಂಗ್ ಅಲ್ಲಿ ಇದೆ ಅಲ್ವಾ? ಸೊ ಡೈರೆಕ್ಟ್ ಆಗಿ ನಾವ್ ಏನ್ ಬರ್ಕೋಬಹುದು? ಕೋಡಿಂಗ್ ಅಲ್ಲಿ ಏನೇನಿದೆ ಅದನ್ನ ಬರ್ಕೋಬೇಕು. ಬಟ್ ಟಿ ಮಾತ್ರ ಬರಿಬೇಡಿ. ಟಿ ನ ಆಮೇಲೆ ಯಾವ್ದಕ್ಕೆ ರಿಪ್ಲೇಸ್ ಮಾಡ್ಬೇಕು? ಯುರಾಸಿಲ್. ಯಾಕಂದ್ರೆ RNA ಅಲ್ಲಿ ಥೈಮಿನ್ ಇರೋದಿಲ್ಲ, ಥೈಮಿನ್ ಬದಲಿಗೆ ಏನಿರುತ್ತೆ? ಯುರಾಸಿಲ್. ನೋಡಿ, ಕೋಡಿಂಗ್ ಅಲ್ಲಿ ಏನೇನಿದೆ ಅದನ್ನೇ ಬರ್ಕೊಂತ ಹೋಗಿ. ಎ, ಸಿ, ಜಿ, ಎ, ಜಿ, ಸಿ, ಜಿ. But what about this and this? So this is replaced with uracil. So now what is ready? RNA ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಗೊತ್ತಾಗ್ತಿದೆನಾ? ಸೊ ಇದು ಒಂದನ್ನೇ ಕೊಟ್ಬಿಟ್ಟು ನಿಮಗೆ RNA ಬರೀರಿ ಅಂತ ಅಂದ್ರೆ ಫಸ್ಟ್ ಏನ್ ಬರ್ಕೊಂತೀರಾ? ಅದರ ಅಪೋಸಿಟ್ ಏನೇನಿದೆ ಅದನ್ನ ಬರ್ಕೊಂತೀರಾ. ಆಮೇಲೆ ಯುರಾಸಿಲ್ ಬದಲಿಗೆ ಏನ್ ಬರಿತಾ ಹೋಗ್ತೀರಾ? ಸಾರಿ, ಥೈಮಿನ್ ಬದಲಿಗೆ ಯುರಾಸಿಲ್ ನ ರಿಪ್ಲೇಸ್ ಮಾಡ್ಕೊಂತ ಹೋಗ್ತೀರಾ. ಸೊ ಇಲ್ಲೇನಿದೆ ಅಲ್ಲಿ ಅದನ್ನೇ ನಾನಿಲ್ಲಿ ಕಾಪಿ ಮಾಡ್ಕೊಂಡಿರೋದು. ಬಟ್ ಓನ್ಲಿ ಚೇಂಜಸ್ ದಿಸ್ ಒನ್. ರೈಟ್? ನೆಕ್ಸ್ಟ್, ಈಗ ಈ ಕಂಪ್ಲೀಟ್ ಇದು ಒಂದು ಯೂನಿಟ್ ಇದೆ ಅಲ್ಲ, ಇದರಲ್ಲಿ ನೆಕ್ಸ್ಟ್ ಏನಂತ ಕೇಳ್ಬೋದು ಅಂದ್ರೆ ಒಂದು ಈ ತರ ಬಾಕ್ಸ್ ಕೊಟ್ಟಿರ್ತಾರೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಪ್ರೊಮೋಟರ್. ಅಂಡ್ ವಾಟ್ ಅಬೌಟ್ ದಿಸ್? ದಿಸ್ ಇಸ್ ಟರ್ಮಿನೇಟರ್. ಇಲ್ಲಿ ಸೀಕ್ವೆನ್ಸ್ ಇರೋದಿಲ್ಲ, ಬಟ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಅಂಡ್ ವಾಟ್ ಅಬೌಟ್ ದಿಸ್? ದಿಸ್ ಇಸ್ ಸ್ಟ್ರಕ್ಚರಲ್ ಜೀನ್. ಗೊತ್ತಾಗ್ತಿದೆಯಲ್ಲ? ಸೊ ಇದು ಸ್ಟ್ರಕ್ಚರಲ್ ಜೀನ್. ಈಗ ಈ ಪ್ರೊಮೋಟರಿನ polarity ಕೇಳ್ತಾರೆ. So this promoter polarity always you need to tell based on coding strand. ನಾವು ಯಾವ್ದನ್ನೇ ಇದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಯಾವ್ದಾದ್ರು ಪೊಸಿಷನ್ ಹೇಳ್ತಾ ಇದೀವಿ ಅಂತ ಅಂದ್ರೆ ಕಂಪಲ್ಸರಿ ವಿ ಶುಡ್ ಟೆಲ್ ಬೇಸ್ಡ್ ಆನ್ ದ ಕೋಡಿಂಗ್ ಸ್ಟ್ರಾಂಡ್. ಸೊ ಕೋಡಿಂಗ್ ಸ್ಟ್ರಾಂಡಿನ 5 ಪ್ರೈಮ್ ಎಂಡಿಗೆ ಏನಿದೆ? ಪ್ರೊಮೋಟರ್ ಇದೆ. ಕೋಡಿಂಗ್ ಸ್ಟ್ರಾಂಡಿನ 3 ಪ್ರೈಮ್ ಎಂಡಿಗೆ ಏನಿದೆ? ಟರ್ಮಿನೇಟರ್ ಇದೆ. ನೀವು ಈ ತರ ಕ್ವೆಶನ್ ಕೊಟ್ಬಿಟ್ಟು ಈ ಟೋಟಲ್ ಯೂನಿಟ್, ಈ ಟೋಟಲ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಕೊಟ್ಬಿಟ್ಟು ವಾಟ್ ಇಸ್ ದ ಪೊಲಾರಿಟಿ ಆಫ್ ಪ್ರೊಮೋಟರ್, ವಾಟ್ ಇಸ್ ದ ಪೊಲಾರಿಟಿ ಆಫ್ ಟರ್ಮಿನೇಟರ್ ಅಂತ ಕ್ವೆಶನ್ ಕೇಳ್ತಾರೆ. ಆವಾಗ ನೀವು ಇದನ್ನ ಮೇಲ್ಗಡೆ ಇರೋದನ್ನ ನೋಡಿ, ಪ್ರೊಮೋಟರ್ 3 ಪ್ರೈಮ್ ಎಂಡ್ ಕಡೆ ಇದೆ, ಟರ್ಮಿನೇಟರ್ 5 ಪ್ರೈಮ್ ಎಂಡ್ ಕಡೆ ಇದೆ ಅಂತ ಬರೆದ್ರೆ 0 you will get, because based on the codon, that is coding sequence ಇಂದಾನೆ ನೀವೇನ್ ಹೇಳ್ಬೇಕು? ಪೊಲಾರಿಟಿ ಹೇಳ್ಬೇಕು ಕೋಡಿಂಗ್ ಸ್ಟ್ರಾಂಡ್ ಇಂದಾನೆ. ಸೊ ಕೋಡಿಂಗ್ ಸ್ಟ್ರಾಂಡಿನ ಪೊಲಾರಿಟಿ 5 ಪ್ರೈಮ್ ಎಂಡ್ ಕಡೆ ಯಾವ್ದಿದೆ? ಇದು ಪ್ರೊಮೋಟರ್. ಇದರ 3 ಪ್ರೈಮ್ ಎಂಡ್ ಕಡೆ ಏನಿದೆ? ಟರ್ಮಿನೇಟರ್. ಸೊ ಈ ತರ ಹೇಳಿದ್ರೆ ಮಾತ್ರ. ದೆನ್ ವಾಟ್ ಅಬೌಟ್ ದಿಸ್ ಸ್ಟ್ರಕ್ಚರಲ್ ಜೀನ್? ಸೊ ದಿಸ್ ವಿಲ್ ಫ್ಲಾಂಕ್ ಬಿಟ್ವೀನ್ ಪ್ರೊಮೋಟರ್ ಅಂಡ್ ಟರ್ಮಿನೇಟರ್. ಪ್ರೊಮೋಟರ್ ಟರ್ಮಿನೇಟರ್ ಮಧ್ಯ ಇರೋದೇ ಎಲ್ಲ ಏನಾಗುತ್ತೆ? ಸ್ಟ್ರಕ್ಚರಲ್ ಜೀನ್. ನೆಕ್ಸ್ಟ್ ಈ ಸ್ಟ್ರಕ್ಚರಲ್ ಜೀನ್ ಅಲ್ಲಿ ಏನಾಗುತ್ತೆ ಅಂದ್ರೆ 2 ತರ ರೀಜನ್ ಇರುತ್ತೆ. ಅದ್ರ ಮೇಲೂ ಕೂಡ ಕ್ವೆಶನ್ ಕೇಳಿದ್ದಾರೆ. ಏನು? ಒಂದು ಎಕ್ಸಾನ್ಸ್ ಮತ್ತೆ ಇನ್ನೊಂದು ಇಂಟ್ರಾನ್ಸ್. ಸಪೋಸ್ ಈಗ ಕೆಲವೊಂದು ಕೋಡಾನ್ಸ್ ಇದೆಯಲ್ಲ, ಅದು ಯಾವುದೇ ಅಮೈನೋ ಆಸಿಡ್ಗೆ ಕೋಡ್ ಆಗೋದಿಲ್ಲ. ಸೊ ಅಂತದಕ್ಕೆ ನಾವ್ ಏನಂತ ಕರಿತೀವಿ? ಇಂಟ್ರಾನ್ಸ್. ಸೊ ಇಂಟ್ರಾನ್ಸ್ ಈಗ ನಾನು ಮಾರ್ಕ್ ಮಾಡಿರ್ತೀನಿ ಇದಿಷ್ಟು. ಓಕೆನಾ? ಸೊ ದೀಸ್ ಇವೆರಡು ಮತ್ತೆ ಇದೆರಡು ಏನಾಯ್ತು? ಇಂಟ್ರಾನ್ಸ್ ಆಯ್ತು. ಹಂಗಂದ್ರೆ ಅಮೈನೋ ಆಸಿಡ್ ಕೋಡ್ ಆಗೋ ರೀಜನ್ ಯಾವುದು? ಅಮೈನೋ ಆಸಿಡ್ ಕೋಡ್ ಆಗೋ ರೀಜನ್ ಓನ್ಲಿ
ದಿಸ್ ಒನ್ ಗೊತ್ತಾಗ್ತಿದಲ್ಲ, ದಿಸ್ ಒನ್. ಮತ್ತೆ ಇಲ್ಲಿ ಮಿಕ್ಕಿರುವಂತದ್ದು ನೆಕ್ಸ್ಟ್ ಇದೆಯಲ್ಲ ಅದು, ಮತ್ತೆ ಇದಕ್ಕಿಂತ ಹಿಂದೆ ಇರೋದು ಯಾವ್ದಿದೆ ಅದು. ಗೊತ್ತಾಗ್ತಿದಲ್ಲ. ಸೊ ಬಾಕ್ಸ್ ಇರೋದ್ರಲ್ಲಿ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಏನಾಗುತ್ತೆ, ದಟ್ ವಿಲ್ ಕೋಡ್ ಫಾರ್ ಅಮೈನೋ ಆಸಿಡ್. ಹೌ ಮೆನಿ ಕೋಡಾನ್ಸ್ ದೆನ್? ಇದಿಷ್ಟು 3 TAC ವಿಲ್ ಕೋಡ್ ಫಾರ್ 1 ಅಮೈನೋ ಆಸಿಡ್. ನೆಕ್ಸ್ಟ್ ಇಲ್ಲಿ ಇನ್ನು ಮುಂದೆ ಇದ್ರೆ ಇಲ್ಲಿಂದ ಇನ್ನು ಕಂಟಿನ್ಯೂಷನ್. ನೆಕ್ಸ್ಟ್ 3 ವಿಲ್ ಕೋಡ್ ಫಾರ್ ನೆಕ್ಸ್ಟ್ ಅಮೈನೋ ಆಸಿಡ್. ಸೊ ಬಟ್ ಇಲ್ಲಿದೆ ಅಲ್ಲ ಈ ರೀಜನ್ ಯಾವುದು ನಾನು ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಲ್ಲ, CACAGT ಇಲ್ಲಿರೋದು ಅಥವಾ ಈ ರೀಜನ್ ಅಲ್ಲಿ ಇರುವಂತದ್ದು ಯಾವ್ದನ್ನು ಕೂಡ ಕೋಡ್ ಆಗೋದಿಲ್ಲ. ಸೊ ಹಂಗಂತಂದೇಳಿ ಇಲ್ಲಿ ಕೆಳಗಡೆದು ಕನ್ಸಿಡರ್ ಮಾಡಬೇಡಿ, ಓನ್ಲಿ ಜಸ್ಟ್ ಕನ್ಸಿಡರ್ ದಿಸ್ ಒನ್. ಇದಷ್ಟೇ ಕನ್ಸಿಡರ್ ಮಾಡಬೇಕು, ಯಾಕಂದ್ರೆ ದಿಸ್ ಇಸ್ ಟೆಂಪ್ಲೇಟ್ ಸ್ಟ್ರಾಂಡ್. ಗೊತ್ತಾಗ್ತದಲ್ಲ. ಸೊ ನಿಮಗೆ ಇದ್ರಲ್ಲಿ ಕೇಳ್ತಾರೆ ಯಾವ್ದೆಲ್ಲ ಕೋಡ್ ಆಗೋದಿಲ್ಲ ಅಂತ ಕೇಳಿದಾಗ ನೀವು ಇದರಲ್ಲಿ ಹೇಳ್ತೀರಾ CA ಕೋಡ್ ಆಗಲ್ಲ, ಇಲ್ಲಿ AC ಕೋಡ್ ಆಗೋದಿಲ್ಲ ಅಂತ ಹೇಳ್ತೀರಾ. ಬಿಕಾಸ್ ದೇ ಆರ್ ಇಂಟ್ರಾನ್ಸ್. ನಾನು ಮಾರ್ಕ್ ಮಾಡಿದ್ದೀನಿ ಇಂಟ್ರಾನ್ಸ್, ಅವ್ರು ಕೊಟ್ಟಿರ್ತಾರೆ ಇಲ್ಲಿ ಬಾಕ್ಸ್ ಅಲ್ಲಿ ಇರೋದು ಇಂಟ್ರಾನ್ಸ್ ಅಂತ ಹೇಳಿರ್ತಾರೆ. ಸೊ ಹಂಗಾಗಿ ನೀವೇನಂತ ಹೇಳ್ಬೇಕು, CA will not code for any amino acid, then remaining structural genes will code for amino acid because they are exons. Exons means expressive. ಸರಿನಾ. ಸೊ HNRNA ಅಂತ ಕೇಳ್ತಾರೆ, mRNA ಅಂತ ಕೇಳ್ತಾರೆ. ನೋಡಿ HNRNA ಅಂತ ಅಂದ್ರೆ ಹೆಟ್ರೋಜಿನಸ್ ನ್ಯೂಕ್ಲಿಯಸ್ RNA ಅಂತ ಅಂದ್ರೆ ಅದರಲ್ಲಿ ಎಕ್ಸಾನ್ಸ್ ಕೂಡ ಇರುತ್ತೆ, ಇಂಟ್ರಾನ್ಸ್ ಕೂಡ ಇರುತ್ತೆ. ಸೊ ಈಗ ನಾನಿಲ್ಲಿ ಬರ್ದಿರೋದು HNRNA ಅಂತ ತಿಳ್ಕೊಳ್ಳಿ. ಇದು ಕಂಪ್ಲೀಟ್ ಸೀಕ್ವೆನ್ಸ್ ಇದೆಲ್ಲ HNRNA. ಇದು ಯಾವ್ದ್ರಲ್ಲಿ ಇರುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಯಾವಾಗ ಸೈಟೋಪ್ಲಾಸಮ್ ಅಲ್ಲಿ ಈ mRNA ಬರುತ್ತೋ ಆವಾಗ ಆ mRNA ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಪ್ಲೈಸಿಂಗ್ ಪ್ರೋಸೆಸ್ ಆಗುತ್ತೆ. ಸ್ಪ್ಲೈಸಿಂಗ್ ಪ್ರೋಸೆಸ್ ಆದಾಗ ಇಂಟ್ರಾನ್ಸ್ ಎಲ್ಲ ಹೋಗಿ ಎಕ್ಸಾನ್ಸ್ ಅಷ್ಟೇ ಉಳ್ಕೊಳುತ್ತೆ. ಸೊ ನಾನು ಇವಾಗ ಇಂಟ್ರಾನ್ಸ್ ಅಲ್ಲಿ ಇರುವಂತಹ ರೀಜನ್ಸ್ ಬಿಟ್ಟು ಎಕ್ಸಾನ್ಸ್ ಅಲ್ಲಿ ಏನೇನಿದೆ ಅದನ್ನ ಇಲ್ಲಿ ಸೀಕ್ವೆನ್ಸ್ ಮಾತ್ರ ಬರಿಬೇಕಾಗುತ್ತೆ. ಸೊ ಇಲ್ಲಿ CA ಬರಿಬಾರ್ದು, ನಾನು AC ಕೂಡ ಬರಿಬಾರ್ದು mRNA ಅಂತ ಕೇಳಿದ್ರೆ. ಅದೇ HNRNA ಬರೀರಿ ಅಂತ ಕೇಳಿದ್ರೆ ಎಲ್ಲದನ್ನು ಬರೀತೀರ ಒಟ್ಟಿಗೆ. ಇಲ್ಲಿದೆಲ್ಲ ಇದು HNRNA ಆ ತರ. ಗೊತ್ತಾಗ್ತಿದಲ್ಲ. ಸೊ ಇದು ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಕೆಲವೊಂದು ಮಾಡೆಲ್ ಪೇಪರ್ಸ್ ಅಲ್ಲಿ ನಾನು ಸಾಲ್ವ್ ಮಾಡಿದೀನಿ. ಡೈರೆಕ್ಟ್ ಆಗಿ ನಿಮ್ಗೆ ಇದೇ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಥಿಯರಿ ಎಕ್ಸಾಮ್ ಅಂತ ಇದೆಯಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಮಾಡೆಲ್ ಪೇಪರ್ಸ್ ಅಲ್ಲಿ ಲಾಸ್ಟ್ 5 ಮಾರ್ಕ್ಸ್ ಬರುತ್ತಲ್ಲ ಅಲ್ಲಿಗೆ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಳ್ಳಿ. ಸರಿನಾ. ಸೊ ಇದ್ರದ್ದು ಈ ಟೈಪ್ ಕ್ವೆಶನ್ಸ್ ನಿಮಗೆ ಮತ್ತೆ ಎಲ್ಲಾದ್ರೂ ಯಾವ್ದಾದ್ರು ಮಾಡೆಲ್ ಪೇಪರ್ಸ್ ಅಲ್ಲಿ ನೋಡಿದ್ರೆ ಏನಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್. ನೆಕ್ಸ್ಟ್ ಎವಲ್ಯೂಷನ್ ನೋಡಿ. ಸೊ ಎವಲ್ಯೂಷನ್ ಅಲ್ಲಿ 2 ಮಾರ್ಕ್ಸ್ ಕ್ವೆಶನ್ ಏನಾಗುತ್ತೆ, ಮೆನ್ಷನ್ ದ ಸ್ಟೇಜಸ್ ಆಫ್ ಹ್ಯೂಮನ್ ಎವಲ್ಯೂಷನ್ ಇನ್ ಆರ್ಡರ್ ಟು ದೇರ್ ಒರಿಜಿನ್. ಸೊ ಯಾವ ತರ ಒರಿಜಿನ್, ಫಸ್ಟ್ ಯಾವ್ದು ಡ್ರಯೋಪಿಥಿಕಸ್ ಮತ್ತೆ ರಾಮಪಿಥಿಕಸ್ ಅದೆಲ್ಲ ಇದೆ ಅಲ್ಲ, ಸೊ ಅದು ಆರ್ಡರ್ ಯಾವ ತರ ಇದೆ ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್, ಗಿವ್ ಎನಿ 2 ಎಕ್ಸಾಂಪಲ್ಸ್. ನೋಡಿ ಹೋಮೋಲಾಗಸ್ ಆಗಿರ್ಬೋದು, ಅನಲಾಗಸ್ ಆಗಿರ್ಬೋದು, ಅದರ ಡೆಫಿನಿಷನ್ ಕೇಳ್ತಾರೆ ಮತ್ತೆ ಎಕ್ಸಾಂಪಲ್ಸ್ ಕೂಡ ಕೇಳ್ತಾರೆ. ನೀವು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಕೂಡ ಬಹಳ ಸಾರಿ ರಿಪೀಟ್ ಆಗಿರೋ ಕ್ವಶನ್ ಯಾವುದು ಅಂದ್ರೆ ಅಡಾಪ್ಟಿವ್ ರೇಡಿಯೇಷನ್ ಅಂತ ಅಂದ್ರೆ ಏನು, ಅದರ ಎಕ್ಸಾಂಪಲ್ ಕೊಡಿ ಅಂತ ಬಹಳ ಸಾರಿ ಕೇಳಿದ್ದಾರೆ. ಬಿಟ್ರೆ ಇದೊಂದು ನೋಡಿ, ಎವಲ್ಯೂಷನ್ ಅಲ್ಲಿ ಜಾಸ್ತಿ ಸರಿ ರಿಪೀಟ್ ಆಗಿರೋದು ಕ್ವಶನ್ ಪೇಪರ್ ಅಲ್ಲಿ ಅಂತಂದ್ರೆ ಒಂದು ಹ್ಯೂಮನ್ ಎವಲ್ಯೂಷನ್ ಬಗ್ಗೆ, ಇನ್ನೊಂದು ಹಾರ್ಡಿ ವೀನ್ಬರ್ಗ್ ಬಗ್ಗೆ, ಮತ್ತೆ ಹಾರ್ಡಿ ವೀನ್ಬರ್ಗಿನ ಫ್ಯಾಕ್ಟರ್ಸ್ ಏನು, ಡೆಫಿನಿಷನ್ ಏನು, ಮತ್ತೆ ಪ್ರಿನ್ಸಿಪಲ್ ಏನು, ಈ 3 ಕಾನ್ಸೆಪ್ಟ್ ಹಾರ್ಡಿ ವೀನ್ಬರ್ಗಿನು. ಮತ್ತೆ ಅಡಾಪ್ಟಿವ್ ರೇಡಿಯೇಷನ್, ಹೋಮೋಲಾಗಸ್ ಅನಲಾಗಸ್ ಆರ್ಗನ್ಸ್, ಮತ್ತೆ ಹ್ಯೂಮನ್ ಎವಲ್ಯೂಷನ್ ಇನ ಕ್ವೆಶನ್ಸ್ ಫಿಕ್ಸ್ಡ್. ಅದ್ರ ಜೊತೆಗೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಹೇಳ್ತೀನಿ ಇವಾಗ. ನೋಡಿ, ರೈಟ್ ಎನಿ 2 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡಿ ವೀನ್ಬರ್ಗ್ ಪ್ರಿನ್ಸಿಪಲ್. ಯಾವ್ದಾವ್ದು ಫ್ಯಾಕ್ಟರ್ಸ್ ಅಂತ ಹೇಳಿ ಮ್ಯೂಟೇಷನ್ ಮತ್ತೆ ಜೆನೆಟಿಕ್ ಡ್ರಿಫ್ಟ್ ಅದೆಲ್ಲ ಇದೆಲ್ಲ ಅದನ್ನ ನೀವು ಬರೀತೀರಾ. ನೆಕ್ಸ್ಟ್ ಇಲ್ಲಿ ಕ್ಯಾರೆಕ್ಟರ್ಸ್ ಕೊಟ್ಬಿಟ್ಟು ಯಾವ ಟೈಪ್ ಆಫ್ ಏನು ಎವಲ್ಯೂಷನ್ ಅಲ್ಲಿ ಇರುವಂತಹ ಹ್ಯೂಮನ್ ಅಂತ ಹೇಳಿ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ನೋಡಿ, ಏಪ್ ಲೈಕ್ ಮ್ಯಾನ್ ಲಿವ್ಡ್ 15 million years ago, ಹೇರಿಯನ್ ವಾಕ್ ಲೈಕ್ ಗೊರಿಲ್ಲಾಸ್ ಅಂತಂದ್ರೆ ಡ್ರಯೋಪಿಥಿಕಸ್ ಅಂತ ಬರೀತೀರಾ. ನೆಕ್ಸ್ಟ್ ನೋಡಿ, ಸೊ ಬ್ರೈನ್ ಸೈಜ್ ಪ್ರಾಬಬ್ಲಿ ಟು ಮೀಟ್. ಸೊ ಇದು ಈ ತರದ್ದು. ನಾಟ್ ಓನ್ಲಿ ದಿಸ್, ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್. ದಟ್ ಈಸ್ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಇನ್ ಮಾಡೆಲ್ ಪೇಪರ್. ಇದು ಮಾಡೆಲ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವೆಶನ್ ಆಗಿದೆ. ಸೊ ಈ ತರ ಇನ್ನೂ ಮಿಕ್ಕಿರೋದನ್ನು ಕೂಡ ಕೇಳಿ ಕ್ಯಾರೆಕ್ಟರ್ಸ್ ಕೇಳ್ಬಿಟ್ಟು ಯಾವ್ದು ಅಂತ ನಿಮಗೆ ಬರೀಲಿಕ್ಕೆ ಹೇಳ್ತಾರೆ. ಅಥವಾ ಈ ತರ ಇಲ್ಲಿದೆ ನೋಡಿ, ರೈಟ್ ಎ ನೋಟ್ ಆನ್ ನಿಯಾಂಡರ್ಥಲ್. ಯಾವ್ದಾದ್ರು ಒಂದು ಸ್ಟೇಜ್ ನ ನೇಮ್ ಕೊಟ್ಟುಬಿಟ್ಟು ಅದರ ಬಗ್ಗೆ ಬರೀರಿ ಅಂತಾನು ಕೂಡ ಹೇಳ್ತಾರೆ. ಸೊ ವೈಸ್ ವರ್ಸ ಯಾವ್ದಾದ್ರು ನಮಗೆ ಕೇಳ್ಬೋದು. ನೆಕ್ಸ್ಟ್ ಎವಲ್ಯೂಷನಲ್ ಸಿಗ್ನಿಫಿಕೆನ್ಸ್ ಆಫ್ ಶ್ರಿವ್ಸ್ ಲಾಪ್ ಫಿನ್ಸ್, ಇದನ್ನು ಕೂಡ ಮಾಡೆಲ್ ಪೇಪರ್ ಅಲ್ಲಿ ಇದ್ದಿದೆ. ಸೊ ಈ ಲಿಂಕಿಂಗ್ ಅನಿಮಲ್ಸ್ ಬಗ್ಗೆ ನೀವು ಕರೆಕ್ಟ್ ಆಗಿ ಒಂಚೂರು ನೋಡ್ಕೊಳ್ಳಿ.
ನೆಕ್ಸ್ಟ್ ಇದು ನೋಡಿ ಮತ್ತೆ ಹೋಮೋಲಾಗಸ್ ಅನಾಲೋಗಸ್ ಅಂದ್ರೆ ಕನ್ವರ್ಜೆಂಟ್ ಡೈವರ್ಜೆಂಟ್ ಬಗ್ಗೆನೇ ಕೇಳಿರೋದು ಇಲ್ಲಿ. ಪೊಟೆಟೊ ಟ್ಯೂಬರ್ಸ್ ಅಂಡ್ ಸ್ವೀಟ್ ಪೊಟೆಟೊ ಟ್ಯೂಬರ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್ ಜಸ್ಟಿಫೈ. ಫಸ್ಟ್ ಐದರ್ ಅವರೇ ಡೈರೆಕ್ಟ್ ಕ್ವೆಶನ್ ಕೇಳ್ತಾರೆ, ಡೆಫಿನಿಷನ್ ಬರ್ದು ಎಕ್ಸಾಂಪಲ್ ಬರೀರಿ ಅಂತ, ಅಥವಾ ಅವರೇ ಎಕ್ಸಾಂಪಲ್ ಕೊಟ್ಬಿಟ್ಟು ಯಾಕೆ ಇದು ಕನ್ವರ್ಜೆಂಟ್ ಯಾಕೆ ಇದು ಡೈವರ್ಜೆಂಟ್ ಅಂತಾನೂ ಕೂಡ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶನ್, ಫಿಕ್ಸ್ಡ್ ಕ್ವೆಶನ್ 3 ಮಾರ್ಕ್ಸ್ ಅಲ್ಲಿ ಅಂತಂದ್ರೆ ಯಾವುದು ಅಂದ್ರೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಸೊ ಈ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಗೆ ನೀವು 6 ಲೇಬ್ಲಿಂಗ್ ಮಿನಿಮಮ್ ಮಾಡಲೇಬೇಕು, ಸರಿನಾ? ನೆಕ್ಸ್ಟ್ ಆರ್ಕಿಯೋಪ್ಟರಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಕನೆಕ್ಟಿಂಗ್ ಲಿಂಕ್. ನಾನು ಹೇಳಿದ್ನಲ್ಲ, ಸೊ ಕೆಲವೊಂದು ಆರ್ಗಾನಿಸಮ್ಸ್ ಕನೆಕ್ಟಿಂಗ್ ಲಿಂಕ್ ಇನ್ನ ಆರ್ಗಾನಿಸಮ್ಸ್ ಇದೆಲ್ಲ ಅದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಒಂದ್ ಕಡೆ ಬರ್ದು ಇಟ್ಕೊಳ್ಳಿ. ನೆಕ್ಸ್ಟ್ ರೈಟ್ ಎ ನೋಟ್ ಆನ್ ಇಂಡಸ್ಟ್ರಿಯಲ್ ಮೆಲನಿಸಮ್, ವಾಟ್ ಟೈಪ್ ಆಫ್ ಎವಲ್ಯೂಷನ್ ಇಟ್ ಇಸ್. ನೋಡಿ ಇಂಡಸ್ಟ್ರಿಯಲ್ ಮೆಲನಿಸಮ್ ಬಗ್ಗೆ ಬರೀತೀರಾ, ಯಾವ ಟೈಪ್ ಎವಲ್ಯೂಷನ್ ಅಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ಬರೀತೀರಾ. ನೆಕ್ಸ್ಟ್ ಅಗೇನ್ ಹಾರ್ಡಿ ವೀನ್ಬರ್ಗ್ ಪ್ರಿನ್ಸಿಪಲ್ ಅಂದ್ರೆ ಏನು, 4 ಫ್ಯಾಕ್ಟರ್ಸ್ ಬರೀರಿ ಅಂತ ಕೇಳ್ತಾರೆ, ಅಥವಾ ಸ್ಪ್ಲಿಟ್ ಕ್ವೆಶನ್ಸ್ ಮಾಡಿದಾಗ 1 ಮಾರ್ಕ್ಸ್ಗೆ ಈಕ್ವೇಶನ್ ಬರೀರಿ ಅಂತಾನು ಕೂಡ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ಗೆ ನೋಡಿ ನಾನು ಇಲ್ಲಿ 2 ಹೇಳಿದ್ದೀನಿ, ಅಥವಾ ಇಲ್ಲಿ 3 ಇರ್ತದೆ ಕ್ವೆಶನ್ ಅಲ್ಲಿ ಆಕ್ಚುಲ್ ಆಗಿ. ರೈಟ್ ಸೈಲೆಂಟ್ ಫೀಚರ್ಸ್ ಆಫ್ ದ ಫಾಲೋಯಿಂಗ್, ಡ್ರಯೋಪಿಥಿಕಸ್ ಬಗ್ಗೆ ಬರೀರಿ, ರಾಮಪಿಥಿಕಸ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕ್ಸ್ಗೆ ಯೂಶಲಿ ಎವಲ್ಯೂಷನ್ ಇಂದ ಜಾಸ್ತಿ 5 ಮಾರ್ಕ್ಸ್ ಕ್ವೆಶನ್ ಬರೋದಿಲ್ಲ. ಸೊ ಬಂದ್ರೆ ಈ ಟೈಪ್ ಕ್ವೆಶನ್ಸ್ ಬರ್ಬೋದು. ಐದರ್ ಹೇಗೆ ಅಂತಂದ್ರೆ ಇದೆಲ್ಲದನ್ನು ಕೇಳ್ತಾರೆ, ಎವಲ್ಯೂಷನ್ ಅಲ್ಲಿ ಇರುವಂತದ್ದು ಎಲ್ಲ ನೇಮ್ಸ್ ಕೇಳ್ತಾರೆ, ನೇಮ್ಸ್ ಕೇಳ್ಬಿಟ್ಟು ಅದ್ರ ಕ್ಯಾರೆಕ್ಟರ್ಸ್ ಬರೀಲಿಕ್ಕೆ ಹೇಳ್ತಾರೆ. ಅದೇ ಒಂದು 5 ಕೊಟ್ಟಿರ್ತಾರೆ ಸ್ಪ್ಲಿಟ್ ಕ್ವೆಶನ್ ಮಾಡ್ಬಿಟ್ಟು ABCDE ಅಂತ, ಅಥವಾ ಈ ತರ ಕ್ವೆಶನ್ ಕೇಳ್ತಾರೆ. ಅಕೌಂಟ್ ಆನ್ ಫೌಂಡರ್ಸ್ ಎಫೆಕ್ಟ್ ಅಂತ ಅಂದ್ರೆ ಏನು, ಯಾವ ತರ ಲಾರ್ಜ್ ಪಾಪ್ಯುಲೇಷನ್ ಸ್ಮಾಲ್ ಪಾಪ್ಯುಲೇಷನ್ ಹೊಸದಾಗಿ ಹೋಗಿ ಎಕ್ಸ್ಪಾನ್ಷನ್ ಆಗುತ್ತೆ, ಸೊ ಅದ್ರ ಬಗ್ಗೆ. ಅಥವಾ ನಿಯೋ ಡಾರ್ವಿನಿಸಮ್ ಅಂತ ಅಂದ್ರೆ ಏನು, ಅಲ್ಲಿ ಬರುವಂತ ಸೈಂಟಿಸ್ಟ್ ಯಾರ್ಯಾರಿದ್ದಾರೆ, ಮತ್ತೆ ಅದರ ಅಡ್ವಾಂಟೇಜಸ್ ಏನು. ಡಾರ್ವಿನಿಸಮ್ಗೂ ನಿಯೋ ಡಾರ್ವಿನಿಸಮ್ ಬಂದ್ಮೇಲೆ ಡಾರ್ವಿನಿಸಮಿನ ಏನು ಅದಕ್ಕಿಂತ ನಿಯೋ ಡಾರ್ವಿನಿಸಮ್ ಅಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಹೇಳಿ, ಸೊ ಆ ತರ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಜೆನೆಟಿಕ್ ಟಿಫ್ಟ್ ಬಗ್ಗೆ ಅದೆಲ್ಲ ಇದೆಲ್ಲ, ಸೊ ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಮತ್ತೆ ಮೈಕ್ರೋಬ್ಸ್ ಇನ್ನೂ 2 ಇದೆ, ಸೊ ವಿಲ್ ಡಿಸ್ಕಸ್ ನಾವು. 2 ಮಾರ್ಕ್ಸ್ ಕ್ವೆಶನ್ ನೋಡಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಕ್ಟಿವ್ ಅಂಡ್ ಪಾಸಿವ್ ಇಮ್ಯುನಿಟಿ. So this is a kind of fixed question where many times they have asked this. Okay na. Next antibody diagram ಕೂಡಾನು ಬಹಳ ಸರಿ ಕೇಳಿದ್ದಾರೆ. ಇಲ್ಲಿ 4 ಲೇಬಲಿಂಗ್ ಮಾಡ್ತೀರಾ, NCERT ಅಲ್ಲಿ 4 ಲೇಬಲಿಂಗ್ ಇರೋದಲ್ವಾ, ಸೊ ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಬೆಂಜಿನ್ ಮತ್ತೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಬಗ್ಗೆನೂ ಕೂಡ ಕೇಳಿದ್ದಾರೆ ಬಹಳ ಸರಿ. ಮತ್ತೆ ಲೀಸ್ಟ್ 2 ಮೆಥಡ್ಸ್ ಆಫ್ HIV ಟ್ರಾನ್ಸ್ಮಿಷನ್. ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬಗ್ಗೆ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇದೆ, ಯಾವ್ದಾದ್ರು ಇರ್ಬೋದು ಡಿಸೀಸ್. ಸೊ ಅದು ಯಾವ ತರ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅಲರ್ಜಿ ಅಂದ್ರೆ ಏನು, ಕೆಮಿಕಲ್ ಯಾವ್ದು ರಿಲೀಸ್ ಮಾಡುತ್ತೆ, ಹಿಸ್ಟಮಿನ್, ಸೊ ಅದ್ರ ಬಗ್ಗೆ ನೀವು ಬರೀತೀರಾ ಇಲ್ಲಿ. ನೆಕ್ಸ್ಟ್ ಇನ್ನೇಟ್ ಇಮ್ಯುನಿಟಿ ಅಂತ ಅಂದ್ರೆ ಏನು, ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಬ್ಯಾರಿಯರ್ಸ್. ಗೊತ್ತಿದೆಯಲ್ಲ, ಫಿಸಿಕಲ್ ಬ್ಯಾರಿಯರ್ಸ್, ಸೆಲ್ ಸೈಟೋಕೈನಿನ್ ಬ್ಯಾರಿಯರ್ಸ್ ಅದೆಲ್ಲ ಇದೆಲ್ಲ, ಸೊ ಅದ್ರ ಬಗ್ಗೆ 3 ಮಾರ್ಕ್ಸ್ ಅಲ್ಲಿನೂ ಕೂಡ ಕೇಳೋ ಚಾನ್ಸಸ್ ಇದೆ, ಯಾಕಂದ್ರೆ ಅದು 4 ಟೈಪ್ಸ್ ಇದೆ ಅಲ್ವಾ, ಸೊ ಅದು ಬರ್ಬಿಟ್ಟು ಎಕ್ಸಾಂಪಲ್ಸ್ ಕೇಳ್ತಾರೆ. ಅಥವಾ ಕೆಲವೊಂದ್ಸರಿ ಸ್ಪ್ಲಿಟ್ ಕ್ವೆಶನ್ಸ್ ಮಾಡ್ಬೇಕು ಅಂತ ಅನ್ಸ್ದಾಗ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಇದು ಯಾವ ಟೈಪ್ ಆಫ್ ಬ್ಯಾರಿಯರ್ ಅಂತಂದೇಳಿ ಕೇಳ್ತಾರೆ ಹಂಗೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಡ್ರಗ್ ಅಬ್ಯೂಸ್ ಮತ್ತೆ ಡ್ರಗ್ ಅಡಿಕ್ಷನ್. ನೋಡಿ ಡ್ರಗ್ ಅಬ್ಯೂಸ್ ಬೇರೆ ಇದೆ, ಡ್ರಗ್ ಅಡಿಕ್ಷನ್ ಬೇರೆ ಇದೆ. ಓದ್ಬೇಕಾದ್ರೆ ಕ್ವೆಶನ್ ಓದ್ಬೇಕಾದ್ರೆ ಯಾವ ಕ್ವೆಶನ್ ಕೇಳಿದಾರೆ ಅಂತ ಸೆಂಟೆನ್ಸ್ ವರ್ಡ್ಸ್ ಕರೆಕ್ಟ್ ಆಗಿ ಓದ್ಬಿಟ್ಟು ನೀವು ಆನ್ಸರ್ ಮಾಡಿ. ನೆಕ್ಸ್ಟ್ 3 ಮಾರ್ಕ್ಸ್ ಗೆ ನೋಡಿ, 3 ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಷರ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್ ಅಬ್ಯೂಸ್. ಸೊ ದಿಸ್ ಮೇ ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್ ಆರ್ ಎಲ್ಸ್ 3 ಮಾರ್ಕ್ಸ್. ನೆಕ್ಸ್ಟ್ ಕ್ಯಾನ್ಸರ್ ಸೆಲ್ಸ್ ನ ಕ್ಯಾರೆಕ್ಟರ್ಸ್ ಬಗ್ಗೆ ಬರಿಬೇಕು, ಅದೇ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಆಗ್ತದೆ, ಅದೆಲ್ಲ ಕ್ಯಾರೆಕ್ಟರ್ಸ್ ಇದೆಲ್ಲ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ನೇಮ್ ದ ಪಾಸಿಟಿವ್ ಏಜೆಂಟ್ ಆಫ್ ದ ಫಾಲೋಯಿಂಗ್ ಡಿಸೀಸ್. ನೋಡಿ ಡಿಸೀಸ್ ಕೊಟ್ಟಿದ್ದಾರೆ, ಓಕೆನಾ. ಸೊ ಇದರ ಪಾಸಿಟಿವ್ ಏಜೆಂಟ್ ಅಂದ್ರೆ ಯಾವ ಆರ್ಗಾನಿಸಮ್ ಇದು ಇಂದ ಆಗುತ್ತೆ ಅಂತ ಹೇಳಿ ನೀವು ಬರಿಬೇಕಾಗುತ್ತೆ. ಸೊ ಇಲ್ಲಿ ಒಂದೊಂದು ಮೆನ್ಷನ್ ಮಾಡಿದ್ರೆ ಹಾಫ್ ಆಫ್ ಮಾರ್ಕ್ಸ್ ಇದೆ, ಆ ತರ ಕೊಟ್ಟಿರ್ತಾರೆ, ಸರಿನಾ. ನೆಕ್ಸ್ಟ್ ಲೀಸ್ಟ್ ಎನಿ 3 ಟೈಪ್ಸ್ ಆಫ್ ಇನ್ನೇಟ್ ಬ್ಯಾರಿಯರ್ಸ್ ವಿತ್ ಎಕ್ಸಾಂಪಲ್. ಈಗಾಗಲೇ ಹೇಳಿದ್ನಲ್ಲ, ಸೊ 3 ಮಾರ್ಕ್ಸ್ಗೂ ಕೇಳ್ಬೋದು ಅಥವಾ 2 ಮಾರ್ಕ್ಸ್ಗೂ ಕೇಳ್ಬೋದು. ನೆಕ್ಸ್ಟ್ ಬಯೋಪ್ಸಿ ಅಂತ ಅಂದ್ರೆ ಏನು, ಅದ ಟಿಶ್ಯೂ ತಗೊಂಡ್ಬಿಟ್ಟು ಟೆಸ್ಟ್ ಮಾಡ್ತಾರಲ್ಲ ಅದನ್ನು ಅಂತ ಬರೀತೀರಾ. ನೆಕ್ಸ್ಟ್ 2 ಟೆಕ್ನಿಕ್ಸ್ ಆಫ್ ಕ್ಯಾನ್ಸರ್ ಡಿಟೆಕ್ಷನ್ ಯಾವುದು, ರೇಡಿಯೋಗ್ರಫಿ ಮತ್ತೆ MRI CT ಅದೆಲ್ಲ ಇದೆಲ್ಲ ಅದ್ರ ಬಗ್ಗೆ ನೀವು ಬರೀತೀರಾ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನ್ ನೋಡಿ, ನೇಮ್ ದ ಡಿಸೀಸ್ ಕಾಸ್ಡ್ ಬೈ ಫಾಲೋಯಿಂಗ್ ಆರ್ಗಾನಿಸಮ್. ಇಲ್ಲಿ ಬಹಳ ಅಂದ್ರೆ 5 ಕೊಟ್ಟಿರ್ತಾರೆ, ನಾನು
ಬರೀ ನಿಮಗೆ ಎರಡಷ್ಟೇ ಎಕ್ಸಾಂಪಲ್ ತೋರಿಸಿದ್ದೀನಿ ಯಾವ ತರ ಕೇಳ್ಬೋದು ಅಂತಂದೇಳಿ. ಸೊ ಏನು ಅಂತಂದ್ರೆ ಆರ್ಗಾನಿಸಮ್ ನೇಮ್ ಕೊಟ್ಬಿಟ್ಟು ಇದರಿಂದ ಏನ್ ಡಿಸೀಸ್ ಕಾಸ್ ಆಗುತ್ತೆ ಇದು ಅಂತಂದೇಳಿ ಸಿಂಪಲ್ ಆಗಿರುವಂತಹ 5 ಮಾರ್ಕ್ಸ್ ಕ್ವೆಶನ್ ಈ ತರ ಕೊಟ್ಟಿರ್ತಾರೆ. ಈ ತರ ನಿಮಗೆ 5 ಮಾರ್ಕ್ಸ್ ಕ್ವೆಶನ್ ಕೊಟ್ರು ಅಂದ್ರೆ ನೀವು ಈ ತರ ಕ್ವೆಶನ್ಸ್ ನ ಅಟೆಂಡ್ ಮಾಡಿ, ಯಾಕಂದ್ರೆ ಬೇಗ ಬೇಗ ಕರೆಕ್ಷನ್ ಮಾಡೋರಿಗೂ ಈಸಿ ಆಗುತ್ತೆ, ಆಮೇಲೆ ನಿಮಗೂ ಕೂಡ ಬರೆಯಕ್ಕೆ ಟೈಮ್ ಉಳಿಯುತ್ತೆ. ನೆಕ್ಸ್ಟ್ ವಾಟ್ ಆರ್ ಲಿಂಫಾಯ್ಡ್ ಆರ್ಗನ್ಸ್, ಇದು ಒಂದು ಮಾಡೆಲ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್. ರೈಟ್ ದ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್: ಬೋನ್ ಮ್ಯಾರೋ, ಥೈಮಸ್, ಸ್ಪ್ಲೀನ್ ಮತ್ತೆ ಲಿಂಫ್ ನೋಡ್ಸ್. ಸೊ ಲಿಂಫಾಯ್ಡ್ ಆರ್ಗನ್ ಅಂತಂದ್ರೇನು ಮತ್ತೆ ಇದು ಸಪರೇಟ್ ಇದೆಲ್ಲದರದ ಫಂಕ್ಷನ್ ಏನು ಅಂತ ಹೇಳಿ ನೀವು ಬರೀಬೇಕು. ನೆಕ್ಸ್ಟ್ ನೇಮ್ ಆಫ್ ದ ಡ್ರಗ್, ಸೋರ್ಸ್ ಅಂಡ್ ಇಟ್ಸ್ ನೇಚರ್. ನೋಡಿ in many question papers they have asked this question for 5 marks where they will give one tabular column. ಯಾಕಂದ್ರೆ ಮುಂಚೆ ತರ ಸ್ಟ್ರೇಟ್ ಕ್ವೆಶನ್ಸ್ ಬರ್ತಾ ಇಲ್ಲ. ಈಗ ಯಾವ ತರ ಬರುತ್ತೆ ಅಂದ್ರೆ ನೀವು ನೋಡಿರ್ತೀರ ಟ್ಯಾಬ್ಲರ್ ಕಾಲಮ್ ಅಲ್ಲಿ ಆಗಿರ್ಬೋದು, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಆಗಿರ್ಬೋದು. ಸೊ ಆ ತರ ಕೇಳೋ ಚಾನ್ಸಸ್ ಇರುತ್ತಲ್ವಾ. ಸೊ ಹಂಗಾಗಿ ಇದನ್ನ ಯೂಶಲಿ ಯಾವ ತರ ಕೇಳ್ತಾರೆ ಅಂದ್ರೆ ಎರಡು ಮಾಡೆಲ್ ಪೇಪರ್ ಅಲ್ಲಿನೂ ಕೂಡ ಇದು ಡಯಾಗ್ರಾಮ್ ಅಲ್ಲಿನೇ ಇದು ಟೇಬುಲರ್ ಕಾಲಮ್ ಅಲ್ಲಿನೇ ಕೇಳಿದ್ರು. ಯಾವ ತರ ಅಂದ್ರೆ ಒಂದ್ ಕಡೆ ಸೋರ್ಸ್ ಕೊಟ್ಟಿರ್ತಾರೆ, ಇನ್ನೊಂದ್ ಕಡೆ ಡ್ರಗ್ಗಿನ ನೇಮ್ಸ್ ಇರುತ್ತೆ, ಇನ್ನೊಂದ್ ಕಡೆ ನೇಚರ್. ಅರ್ಧ ಫಿಲ್ ಮಾಡಿರ್ತಾರೆ, ಇನ್ನೂ ಅರ್ಧ ಫಿಲ್ ಮಾಡಿರೋದಿಲ್ಲ. ABCDE ಅಂತಂದೇಳಿ ಜಾಗ ಬಿಟ್ಟಿರ್ತಾರೆ. ಸೊ ನಾವು ಅದನ್ನ ಬರೀಬೇಕು. ಸಪೋಸ್ ಈಗ ಕೆನಾಬಿಸ್ ಸಟೈವಾ ಅಂತ ಕೊಟ್ಟಿರ್ತಾರೆ, ಪ್ಲಾಂಟ್ ನೇಮು, ರಿಸೋರ್ಸ್ ನೇಮು, ಮತ್ತೆ ಅದರ ಏನ್ ಎಫೆಕ್ಟ್ಸ್ ಅಂತಾನು ಕೂಡ ಕೊಟ್ಟಿರ್ತಾರೆ. ಎಫೆಕ್ಟ್ಸ್ ಆನ್ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಅಂತ ಕೊಟ್ಟಿರ್ತಾರೆ. ಇದೆರಡನ್ನು ನೋಡ್ಬಿಟ್ಟು ನಾವು ಅದು ಕೆಮಿಕಲ್ ಡ್ರಗ್ ನೇಮ್ ಏನು ಅಂತ ಹೇಳಿ ಬರಿಬೇಕಾಗುತ್ತೆ. ಸೊ ಏನಾಗುತ್ತೆ ಡ್ರಗ್ ನೇಮ್ ಕೆನಬಿನಾಯ್ಡ್ಸ್. ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಕುತ್ಕೊಂಡ್ಬಿಟ್ಟು ಒಂದ್ ಕಡೆ ಬರ್ದು ಇಟ್ಕೊಳ್ಳಿ. ಅಥವಾ ನೀವು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆದ್ರೆ ನಾನು ಆಲ್ರೆಡಿ ಇದರ ಟೇಬುಲರ್ ಕಾಲಮ್ ಮಾಡ್ಬಿಟ್ಟು ಒಂದು ಏನು ಲೀಸ್ಟ್ ರೆಡಿ ಮಾಡ್ಬಿಟ್ಟು ಶೇರ್ ಮಾಡಿದೀನಿ. ನಾನು ಬಯೋ 360 ಸೀರೀಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ರಿಲೇಟೆಡ್ ಈ ತರ ಒಂದು ಶಾರ್ಟ್ ನೋಟ್ಸ್ ಆಗಿರ್ಬೋದು ಅದನ್ನೆಲ್ಲಾನು ನಾನು ಟೆಲಿಗ್ರಾಮ್ ಅಲ್ಲಿ ಅದರ ನೋಟ್ಸ್ ಕೂಡ ಹಾಕಿರ್ತೀನಿ. ಸೊ ನೀವು ಅದನ್ನ ನೋಡ್ಕೋಬಹುದು. ನಿಮಗೆ ಬೇಗ ಬೇಕು ಬರ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಾನೆ ನೀವು ಅದನ್ನ ರೆಫರ್ ಮಾಡ್ಬೋದು. ಅಂದ್ರೆ ಯಾವ ಡ್ರಗ್ ಏನು, ಅದರ ಏನ್ ಎಫೆಕ್ಟ್ ಇದೆ, ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ಹಾಕಿದ್ದೀನಿ. ನೆಕ್ಸ್ಟ್ ರೈಟ್ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ಲೈಫ್ ಸೈಕಲ್ ಆಫ್ HIV. ನೋಡಿ HIV ಲೈಫ್ ಸೈಕಲ್ ನ ಟೋಟಲ್ ಅದೇನು ಫ್ಲೋ ಚಾರ್ಟ್ ಕೊಟ್ಟಿದಾರಲ್ಲ, ಸೊ ಅದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್, ಅದನ್ನ ನೀವು ಕಲೀರಿ. ಯಾಕಂದ್ರೆ ಇದು ಬಹಳ ಸರಿ ರಿಪೀಟ್ ಆಗಿರುವಂತ 5 ಮಾರ್ಕ್ಸ್ ಕ್ವೆಶನ್. ಯೂಶಲಿ ಇದೆ 5 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಇಲ್ಲಿವರೆಗೂ ಬಂದಿರೋದು ಅಂತ ಅಂದ್ರೆ ಜಾಸ್ತಿ ಸರಿ. ಇದು ಮಾಡೆಲ್ ಪೇಪರ್ಸ್ ಅಲ್ಲಿ ಬಂದಿಲ್ಲ, ಬಟ್ ಅಕಾರ್ಡಿಂಗ್ ಟು ಓಲ್ಡ್ ಕ್ವೆಶನ್ ಪೇಪರ್ಸ್ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಕಾನ್ಸೆಪ್ಟ್ ಫಾರ್ 5 ಮಾರ್ಕ್ಸ್ ಕ್ವೆಶನ್. ನೋಡಿ ಇದು ಮೇನ್ ಇಂಪಾರ್ಟೆಂಟ್ ಆಗಿರೋದು. ಬಿಟ್ರೆ ಇದು ಪಾಸಿಟಿವ್ ಆರ್ಗಾನಿಸಮ್ ಆಗಿರ್ಬೋದು, ಡಿಸೀಸ್ ಆಗಿರ್ಬೋದು, ಅಥವಾ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಕೂಡ ಆಗಿರ್ಬೋದು. ಸೊ ಇದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ, ಇದನ್ನು ಕೂಡ ಶೇರ್ ಮಾಡಿ ನೋಡಿ. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ನೋಡಿ 2 ಮಾರ್ಕ್ಸ್ ಕ್ವೆಶನ್ ನೋಡಿ. ರೈಟ್ ದ ರೋಲ್ ಆಫ್ ಸೈನೋಬ್ಯಾಕ್ಟೀರಿಯಾ ಆಕ್ಟ್ಸ್ ಆಸ್ ಬಯೋಫರ್ಟಿಲೈಸರ್. ಸೈನೋಬ್ಯಾಕ್ಟೀರಿಯಾ ಬಯೋಫರ್ಟಿಲೈಸರ್ ಆಗಿ ಯಾವ ತರ ಆಕ್ಟ್ ಮಾಡುತ್ತೆ ಅಂತ ಹೇಳಿ ನೀವು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಅದೇ ತರನೇ ಇನ್ನೊಂದು ನೋಡಿ, ಫಂಗೈ ಹೇಗೆ ಬಯೋಫರ್ಟಿಲೈಸರ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಮೆನ್ಷನ್ ದ 2 ಸಿಗ್ನಿಫಿಕೆಂಟ್ ರೋಲ್ ಆಫ್ ಲ್ಯಾಬ್. ಸೊ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಬಗ್ಗೆ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಅನ್ಡಿಸ್ಟಿಲ್ಡ್ ಮತ್ತೆ ಡಿಸ್ಟಿಲ್ಡ್ ಆಲ್ಕೋಹಾಲ್ ವಿತ್ 2 ಎಕ್ಸಾಂಪಲ್ಸ್. ಸೊ ಡಿಸ್ಟಿಲೇಷನ್ ಮಾಡಕ್ಕೂ ಮುಂಚೆನೆ ಆಲ್ಕೋಹಾಲ್ ಪ್ರಿಪೇರ್ ಆದ್ರೆ ಅದು ಅನ್ಡಿಸ್ಟಿಲ್ಡ್, ಡಿಸ್ಟಿಲೇಷನ್ ಮಾಡಿ ಪ್ರಿಪೇರ್ ಮಾಡಿದ್ರೆ ಅದು ಡಿಸ್ಟಿಲ್ಡ್ ಆಲ್ಕೋಹಾಲ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಬರ್ತಿಲ್ಲ, ವೈನ್, ಬೀರ್, ಅನ್ಡಿಸ್ಟಿಲ್ಡ್, ಡಿಸ್ಟಿಲ್ಸ್ ಅಂತಂದ್ರೆ ರಮ್, ವಿಸ್ಕಿ ಅದೆಲ್ಲ ಇದೆಲ್ಲ, ಅದನ್ನ ನೀವು ಇಲ್ಲಿ ಬರೀತೀರ. ನೆಕ್ಸ್ಟ್ ವಾಟ್ ಆರ್ ಮೈಕೋರೈಸೆ, ರೈಟ್ ದ ರೋಲ್ ಇನ್ ಪ್ಲಾಂಟ್ಸ್. ಏನಕ್ಕೆ ಯೂಸ್ ಆಗುತ್ತೆ ಹೇಳಿ? ದಟ್ ಈಸ್ ಫಾರ್ ಫಾಸ್ಫರಸ್ ಫಿಕ್ಸೇಷನ್ಗೆ. ಆಮೇಲೆ ಮೈಕೋರೈಸೆ ಅಂತಂದ್ರೆ ಏನ್ ಬರೀತಿರಲ್ಲ, ಫಂಗಲ್ ಅಸೋಸಿಯೇಷನ್ ಅಂತ ಹೇಳಿ. ಇದು ಯಾವ ಜೀನಸ್ ಅಂತಾನು ಕೂಡ ಕೇಳ್ತಾರೆ, ಗ್ಲಾಮಸ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡ್ MCQ ಕ್ವೆಶನ್ಸ್. ನೆಕ್ಸ್ಟ್ ಫ್ಲಾಕ್ಸ್ ಅಂದ್ರೆ ಏನು, BOD ಡೆಫಿನಿಷನ್ ಏನು, ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಮಾಡೆಲ್ ಪೇಪರ್ ಅಲ್ಲಿ ಕೇಳಿದ್ರು. ನೆಕ್ಸ್ಟ್ ವಾಟ್ ಆರ್ ಬಯೋಫರ್ಟಿಲೈಸರ್ಸ್, ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್. ನೋಡಿ ಬಯೋಫರ್ಟಿಲೈಸರ್ಸ್ ಅಂದ್ರೆ ಏನು, ಫ್ರೀ ಲಿವಿಂಗ್ ಯಾವುದು, ಎಸೋಸ್ಪಿರಿಲಮ್, ಎಸಿಟೋಬ್ಯಾಕ್ಟರ್ ಇದೆಯಲ್ಲ, ಅದು ಎಕ್ಸಾಂಪಲ್ಸ್ ಬರ್ತಾರೆ. ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಮೈಕ್ರೋ ಆರ್ಗಾನಿಸಮ್ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟ್ 3 ಮಾರ್ಕ್ಸ್ ನೋಡಿ.
ಪ್ರೋಬಯೋಟಿಕ್ಸ್ ಅಂದ್ರೆ ಏನು, ಹ್ಯೂಮನ್ ಹೆಲ್ತ್ ಅಲ್ಲಿ ಯಾವ ತರ ಇದು ಎಫೆಕ್ಟ್ ಮಾಡುತ್ತೆ, ಸೊ ಅಂದ್ರೆ ಲ್ಯಾಕ್ಟೋಬಾಸಿಲಸ್ ಬಗ್ಗೆನೇ ಇಲ್ಲಿ ನೀವು ಬರೀತೀರಾ. ನೆಕ್ಸ್ಟ್ ಹೌ ಆಕ್ಟಿವೇಟೆಡ್ ಸ್ಲಡ್ಜ್, ಸ್ಪ್ಲಿಟ್ ಕ್ವಶನ್ ನೋಡಿ ಇದು, ಹೌ ಆಕ್ಟಿವೇಟೆಡ್ ಸ್ಲಡ್ಜ್ ಗೆಟ್ ಪ್ರೊಡ್ಯೂಸ್ ಡ್ಯೂರಿಂಗ್ ಸೀವೇಜ್ ಟ್ರೀಟ್ಮೆಂಟ್. ಸೊ ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ ಆಕ್ಟಿವೇಟೆಡ್ ಸ್ಲಡ್ಜ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ ಇದು ಯಾವ ತರ ಬಯೋಗ್ಯಾಸ್ ಪ್ರೊಡಕ್ಷನ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬರೀತೀರಾ. ನೆಕ್ಸ್ಟ್ ವೈ ಶುಡ್ ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ಸ್ ಅಂಡ್ ಪ್ಯಾಥೋಜನ್ ಬಿ ಪ್ರಿಫರ್ ಟು ಕನ್ವೆನ್ಷನಲ್ ಯೂಸ್ ಆಫ್ ಕೆಮಿಕಲ್ ಪೆಸ್ಟಿಸೈಡ್ಸ್, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಯಾಕೆ ಬಯೋ ಕಂಟ್ರೋಲ್ ಪೆಸ್ಟ್ ಅಂಡ್ ಪ್ಯಾಥೋಜನ್ ಮೆಥಡ್ ಇದೆಯಲ್ಲ, ಬಯೋ ಕಂಟ್ರೋಲ್ ಮೆಥಡ್ ಇದೆಯಲ್ಲ, ಅದು ಓಲ್ಡ್ ಕೆಮಿಕಲ್ ಮೆಥಡ್ ಗಿಂತ ಯಾಕೆ ಬೆನಿಫಿಷಿಯಲ್ ಇದೆ ವಿತ್ ಎಕ್ಸಾಂಪಲ್ ಹೇಳಿ ಅಂತಂದ್ರೆ ಬಿಟಿ ಕಾಟನ್ ಎಕ್ಸಾಂಪಲ್ ತಗೊಂಡು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು. ಇದು ಕೆಲವೊಂದ್ಸರಿ 5 ಮಾರ್ಕ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ ನೋಡಿ, ಸ್ಟೇಜಸ್ ಆಫ್ ಸೀವೇಜ್ ಟ್ರೀಟ್ಮೆಂಟ್. ಇದು ಬಹಳ ಸರಿ ರಿಪೀಟ್ ಆಗಿರುವಂತಹ ಡೈರೆಕ್ಟ್ ಕ್ವೆಶನ್ ಯಾವುದು, ಸೀವೇಜ್ ಟ್ರೀಟ್ಮೆಂಟ್ ನ ಸ್ಟೇಜಸ್. ಫಸ್ಟ್ ಫಿಸಿಕಲ್, ನೆಕ್ಸ್ಟ್ ಬಯೋಲಾಜಿಕಲ್ ಮೆಥಡ್ ಏನಿದೆಯಲ್ಲ, ಸೊ ಅದ್ರ ಬಗ್ಗೆ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್ ಕೆಮಿಕಲ್ ನೇಮ್, ಪ್ರಾಡಕ್ಟ್, ಆರ್ಗಾನಿಸಮ್, ಸೋರ್ಸ್, ಯೂಸ್ ಇದೆಲ್ಲ. ಸೊ ಇದು ಅಗೇನ್ ಟೇಬುಲರ್ ಕಾಲಮ್ ಕ್ವೆಶನ್. ಸೊ ಇದ್ರದ್ದು ಕೂಡ ನಾನು ನೋಟ್ಸ್ ಶೇರ್ ಮಾಡಿದ್ದೀನಿ. ಟೇಬುಲರ್ ಕಾಲಮ್ ಕ್ವೆಶನ್, ನೇಮ್, ಪ್ರಾಡಕ್ಟ್, ಆರ್ಗಾನಿಸಮ್ ಮತ್ತೆ ಸೋರ್ಸ್. ಸೊ ಒಂದು ಟೇಬಲ್ ಹಾಕ್ಬಿಟ್ಟು ನೇಮ್ ಕೊಟ್ಟಿರ್ತಾರೆ, ಇನ್ನೊಂದರಲ್ಲಿ ಅದರಿಂದ ಬರುವಂತಹ ಪ್ರಾಡಕ್ಟ್. ಸಪೋಸ್ ಇಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತಂದ್ರೆ ಅದರಿಂದ ಏನ್ ಪ್ರಾಡಕ್ಟ್ ಬರುತ್ತೆ ಮತ್ತೆ ಅದರಿಂದ ಏನ್ ಯೂಸ್ ಇದೆ ಅಂತಂದೇಳಿ ಕೇಳ್ತಾರೆ. ಆ ಟೈಪ್ ಕ್ವೆಶನ್ಸ್ 5 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಲೆಸನ್ ಇಂದ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಅದನ್ನ ನೋಡ್ಕೊಳ್ಳಿ, ಅಥವಾ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ಅದಿಷ್ಟು ಟೇಬುಲರ್ ಕಾಲಮ್ ಒಂದ್ ಕಡೆ ಒಂದ್ಸರಿ ನೀವು ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್ಸ್. ನೋಡಿ ಕಂಪ್ಲೀಟ್ ಆಗಿ ಎಲ್ಲಾ ಎಕ್ಸಾಂಪಲ್ಸ್ ತಗೊಂಡು ಬರಿಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಬಯೋಗ್ಯಾಸ್ ಪ್ಲಾಂಟ್. ಇಲ್ಲಿ 3 ಮಾರ್ಕ್ಸ್ ಕೇಳೋದ್ರಿಂದ ಎಷ್ಟು ಲೇಬ್ಲಿಂಗ್ ಮಾಡಬೇಕು, 6 ಮಿನಿಮಮ್ ಲೇಬ್ಲಿಂಗ್ ಇರಬೇಕು. ಸೊ ಬಯೋಗ್ಯಾಸ್ ಪ್ಲಾಂಟ್ ನ ಡಯಾಗ್ರಾಮ್ ಕೇಳ್ತಾರೆ ಬರೀಲಿಕ್ಕೆ, ಯೂಶಲಿ 3 ಮಾರ್ಕ್ಸ್ ಕೇಳ್ತಾರೆ, ಕಂಪ್ಲೀಟ್ 5 ಮಾರ್ಕ್ಸ್ ಕ್ವೆಶನ್ ಅಲ್ಲ. ದಟ್ ವಿಲ್ ಬಿ ಆಸ್ಕ್ಡ್ as a split question. ನೆಕ್ಸ್ಟ್ ರೋಲ್ ಆಫ್ ಅನಾರೋಬಿಕ್ ಬ್ಯಾಕ್ಟೀರಿಯಾ ಇನ್ ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟ್. ಅನಾರೋಬಿಕ್ ಬ್ಯಾಕ್ಟೀರಿಯಾ ಯಾವ ತರ ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಬ್ರೀಫ್ಲಿ ಡಿಸ್ಕ್ರೈಬ್ ದ ರೋಲ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ ಅಂಡ್ ಡಿಸೀಸ್. ನೋಡಿ ಪೆಸ್ಟ್ ಮತ್ತೆ ಡಿಸೀಸ್ ಬಯೋಲಾಜಿಕಲ್ ಕಂಟ್ರೋಲ್ ಬಗ್ಗೆ ನೀವು ಅಲ್ಲಿ ಬರೀತೀರಾ. ನೆಕ್ಸ್ಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಗೆ ಯಾವ ತರ ಮೈಕ್ರೋಬ್ಸ್ ಹೆಲ್ಪ್ ಮಾಡುತ್ತೆ ಅದನ್ನ ಕೂಡ ಬರೀತೀರಾ. ಸ್ಯಾಕ್ರೋಮಿಸ್ ಸರ್ವಿಸ್, ಬ್ರೆಡ್, ಸೊ ಅದೆಲ್ಲ ಇದೆಲ್ಲ, ಮತ್ತೆ ಚೀಸ್ ಇಂದು ಮತ್ತೆ ಲ್ಯಾಕ್ಟೋಬ್ಯಾಸಿಲಸ್ ಇಂದು ಅದೆಲ್ಲ ಟೋಟಲ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದಾರಲ್ಲ NCERT ಅಲ್ಲಿ, ಅದ್ರ ಬಗ್ಗೆ ಕೇಳ್ತಾರೆ. ಇದನ್ನು ಕೂಡ ಬಹಳ ಸರಿ 5 ಮಾರ್ಕ್ಸ್ ಗೆ ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ. ಇದಿಷ್ಟು ಹೇಳಿದ್ನಲ್ಲ, ಇದೆಲ್ಲ very very important 5 marks question from this lesson. So here we have finished complete second year important 5 marks, 2 marks and 3 marks question list. ನೀವು ಇದಿಷ್ಟನ್ನು ನೋಡ್ಕೊಳ್ಳಿ, ಮತ್ತೆ ಮಾಡೆಲ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿಸಿದಿನಲ್ಲ ಅದನ್ನು ಕೂಡ ನೋಡ್ಕೊಳ್ಳಿ. ಮತ್ತೆ MCQ ಕೂಡ ಮ್ಯಾರಥಾನ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಅದನ್ನು ಕೂಡ ರೆಫರ್ ಮಾಡಿ. ಆಲ್ಮೋಸ್ಟ್ MCQ ಅದರ ಮಾಡೆಲ್ ಬೇಸ್ಡ್ ಮೇಲೆ ನಿಮಗೆ ಕ್ವೆಶನ್ಸ್ ಬರುತ್ತೆ. ಇಲ್ಲಿಂದ ಬ್ಲಾಂಕ್ಸ್ ಕೂಡ ಅದೇ ತರನೇ MCQs ಅಲ್ಲಿ ಇತ್ತಲ್ಲ ಅದೇ ತರನೇ ನಿಮಗೆ ಬರುತ್ತೆ. ಅಥವಾ ಮಾಡೆಲ್ ಪೇಪರ್ಸ್ ನ ಸಾಲ್ವ್ ಮಾಡಿ fill in the blanks ಯಾವ ತರ ಕೇಳ್ತಾರೆ ಅಂತ ಹೇಳಿ ನಿಮಗೆ ಐಡಿಯಾ ಕೂಡ ಬರುತ್ತೆ. So share this video with your friends and stay tuned where I will be posting uploading more videos related to your theory exam and also NEET and KCET exam. So meet you in the next video. Stay tuned. Good luck for your preparation. Bye bye.